ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ರೀಡಿಂಗ್ ಮಾಡಿ ನೋಡೋಣ. ಅದೇನು ಅಂತಂದರೆ ಜೂನ್ ತಿಂಗಳಿನಲ್ಲಿ ನಾವು ಏನೆಲ್ಲ ಮಾಡಬಹುದು ಅಂತ. ಮೇಷರಾಶಿಯಿಂದ ಕನ್ಯಾ ರಾಶಿಯವರೆಗೆ ಈ ವಿಡಿಯೋದೊಳಗೆ ನಿಮಗೆ ರೀಡಿಂಗ್ ನೋಡೋಕೆ ಸಿಗ್ತತೆ. ಓಕೆ, ಸೊ ಈಗ ಮೇಷರಾಶಿಯವರಿಗಾಗಿ ಏನು ಬರ್ತಾಯಿದೆ ಅಂಥೇಳಿ ನೋಡೋಣ. ಕರಿಯರು, ಲವ್ ಲೈಫು ಮತ್ತು ಹೆಲ್ತ್. ಓಕೆ, see this is for career. And this is for health. Knight of Pentacles, Queen of Cups and Nine of Cups. ಓಕೆ, ನೋಡ್ರಿ ಇಲ್ಲೇನೈತಿ, ಬಾಟಮದ ಕೆಳಗಡೆ 4 ಆಫ್ ಪೆಂಟಕಲ್ಸ್ ಇದೆ, ಜಡ್ಜ್ಮೆಂಟ್ ಇದೆ. 4 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದರೆ ಪ್ರೀತಿ ವಿಷಯದಲ್ಲಿ ಭಾಳ ಪೊಸೆಸಿವ್ ಆಗೋದು. ಆಮೇಲೆ ಕರಿಯರ್ ವಿಷಯದೊಳಗೆ ಅಂತಂತಂದ್ರೆ ನಿಮಗೆ ಡೆವಲಪ್ಮೆಂಟ್ ಬೇಕು, ಆದರೆ ದುಡ್ಡು ಖರ್ಚು ಮಾಡೋಕೆ ಬೇಡ, ಆ ಥರದ ಮಾನಸಿಕ ಪರಿಸ್ಥಿತಿ. ಆಮೇಲೆ ಹೆಲ್ತ್ ಬದಲಾಗಿ ವಿಚಾರ ಮಾಡಿದ್ರಿ ಅಂತಂತಂದ್ರೆ ಮನಸ್ಸಿನೊಳಗೆ ಏನೆಲ್ಲ ಇಟ್ಕೊಂಡು ಕುಂಡ್ರೋದು, ಅಂದರೆ ನಮಗೆ ಬೇಡವಾದದ್ದನ್ನೆಲ್ಲ ಇಟ್ಕೊಂಡು ಕುಂಡ್ರೋದು. ಇದನ್ನು ಅಂದರೆ ಎಲ್ಲ ಬರೀ ನೆಗೆಟಿವ್ ವಿಷಯಗಳನ್ನು ಮನಸ್ಸಿನಾಗ ಇಟ್ಕೊಂಡು ಕುಂಡ್ರೋದು. ಸೊ ನಮ್ಮ ಕರಿಯರ್ನಲ್ಲಿ ಏನು ಬರ್ತಾಯಿದೆ, ನಮ್ಮ ಕರಿಯರ್ ರಿಲೇಟೆಡ್ ಏನು ಬರಾಗತ್ತೈತಿ ಅಂತ ಹೇಳಿ ನೋಡೋಣ. ಓಕೆ, ನೈಟ್ ಆಫ್ ಪೆಂಟಕಲ್ಸ್, ಕ್ವೀನ್ ಆಫ್ ಕಪ್ಸ್ ಆ್ಯಂಡ್ ನೈನ್ ಆಫ್ ಕಪ್ಸ್. ಸೊ ಮೇಷರಾಶಿಯವರಿಗಾಗಿ ಕರಿಯರ್ನಲ್ಲಿ ಏನು ಬರ್ತಾಯಿದೆ ನೋಡಿ, ಕ್ವೀನ್ ಆಫ್ ಕಪ್ಸ್, ನೈಟ್ ಆಫ್ ಪೆಂಟಕಲ್ಸ್ ಆ್ಯಂಡ್ ನೈನ್ ಆಫ್ ಕಪ್ಸ್. ನೈನ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದರೆ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್. ನೀವು ನಿಮ್ಮ ಕರಿಯರ್, ಬಿಸ್ನೆಸ್, ವಾಟ್ ಎವರ್ ಇಟ್ ಈಸ್, ನೀವೇನು ಕೆಲಸ ಮಾಡಿದ್ದೀರ ಅದಕ್ಕೆ ಏನೆಲ್ಲ ಎಫರ್ಟ್ ಹಾಕಿದ್ದೀರ, ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಕ್ಕವು. ಓಕೆ, ಈ ಜೂನ್ ತಿಂಗಳದೊಳಗೆ ಯು ವಿಲ್ ಗೆಟ್ ಅ ಗುಡ್ ರಿಸಲ್ಟ್ಸ್. ಅಂದರೆ ನಿಮ್ಮ ಏನು ಮ್ಯಾನಿಫೆಸ್ಟ್ ಮಾಡಿದ್ರಿ ಅವೆಲ್ಲ ಮ್ಯಾನಿಫೆಸ್ಟೇಷನ್ ಎಲ್ಲ ಸಕ್ಸಸ್ಫುಲ್ ಹಂಗೆ ಆದಂಗೆ, ಅಥವಾ ನಿಮಗೆ ಮತ್ತೇನಾದರೂ ಆರ್ಡರ್ಸ್ ಬೇಕಾಗಿತ್ತು, ಅಥವಾ ಏನಾದರೂ ಹೊಸ ಪ್ರೊಜೆಕ್ಟಿಗಾಗಿ ನೀವು ಏನಾದರೂ ವಿಚಾರ ಮಾಡಾಕತ್ತಿದ್ರಿ ಅಂತ ಅವೆಲ್ಲ ನಿಮ್ಮ ಹತ್ರ ಬರುವಂಗೆ. ಓಕೆ, ಕ್ವೀನ್ ಆಫ್ ಕಪ್ಸ್ ಏನಂತೈತಿ ಅಂದ್ರೆ ಒಂಥರ ಇಮೋಷ್ನಲ್ ಕಂಟೆಂಟ್ಮೆಂಟ್ ಹೇಳ್ತೈತಿ. ನಿಮ್ಮ ಕರಿಯರ್ನೊಳಗೆ, ಪ್ರೊಫೆಷನ್ದೊಳಗೆ ನಿಮಗೆ ಏನು ಬೇಕಾಗಿತ್ತು ನಿಮಗೆಲ್ಲ ಸಿಗ್ತೈತಿ. ನೈಟ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂತಂದರೆ ಇಷ್ಟು ದಿನ ಒಂದು ರುಟೀನ್ ಫಿಕ್ಸ್ ಮಾಡಿ ಏನು ಹಾರ್ಡ್ ವರ್ಕ್ ಮಾಡಿದ್ರಿ ಅದೀಗ ಫ್ರೂಟ್ಫುಲ್ ಆಗುವಂಥ ಟೈಮ್. ಸೊ ಜೂನ್ ಮहीना आपके लिए बहुत अच्छा है फॉर करियर पर्पस. ಓಕೆ, ಆಮೇಲೆ ಲವ್ ಲೈಫ್ದೊಳಗೆ ಏನಿದೆ ನೋಡಿರಿ, 7 ಆಫ್ ಸೋರ್ಟ್ಸ್, 2 ಆಫ್ ಸೋರ್ಟ್ಸ್ ಆ್ಯಂಡ್ ಚಾರಿಯೆಟ್. ನೋಡಿರಿ ಇಲ್ಲೇ ಲವ್ ಲೈಫ್ದೊಳಗೆ ಏನು ಬರ್ತಾಯಿದೆ ಅಂತಂದರೆ 7 ಆಫ್ ಸೋರ್ಟ್ಸ್, 2 ಆಫ್ ಸೋರ್ಟ್ಸ್ ಆ್ಯಂಡ್ ಚಾರಿಯೆಟ್. 7 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದ್ರೆ ನಿಮಗೆ ಯಾರಾದರೂ ಚೀಟ್ ಮಾಡ್ಬೋದು. ಸೊ ಅಥವಾ ಬೇರೆಯವ್ರ ಮಾತನ್ನ ಏನಾದರೂ ನಿಮ್ಮ ಮುಂದೆ ಹೇಳಿ, ನಿಮ್ಮ ಮಾತು ಅವ್ರ ಮುಂದೆ ಹೇಳಿ ಏನಾದರೂ ಗೊಂದಲ ಕ್ರಿಯೇಟ್ ಮಾಡ್ಬೋದು. ಓಕೆ, ಅಥವಾ ರಿಲೇಷನ್ದೊಳಗಿದ್ರಿ ಅಂತಂದರೆ ನಿಮಗೆ ಕಮಿಟ್ಮೆಂಟ್ ಕೊಡಲಿಕ್ಕಿಲ್ಲ, ಏನಾದರೂ ಹರ್ಟ್ ಆಗುವಂಥದ್ದು ಏನಾದರೂ ಮಾತುಕತೆ ಆಗ್ಬೋದು, ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಇಲ್ಲ ಅನ್ಬೋದು. ಓಕೆ, ಆ ಥರದ ವಿಷಯಗಳಾಗುವಂಥ ಸನ್ನಿವೇಶ. 2 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಆಪ್ಷನ್ಸ್ ನಿಮ್ಮ ಮುಂದೆ ಬರ್ಬೋದು ಲವ್ ಲೈಫ್ದೊಳಗೆ. ಸೊ ನೀವು ಕನ್ಫ್ಯೂಸ್ ಆಗ್ಬೋದು, ನಾ ಯಾವ್ದು ಚೂಸ್ ಮಾಡಬೇಕು, ಯಾವ್ದು ಬಿಡಬೇಕು ಅಂತಂದು ಹೇಳಿ. ಆಮೇಲೆ ಚಾರಿಯೆಟ್ ಕಾರ್ಡ್ ಇದೆ. ಚಾರಿಯೆಟ್ ಕಾರ್ಡ್ ಅಂತಂತಂದ್ರೆ 7 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದರೆ ಚೀಟಿಂಗ್ ಮಾಡೋದನ್ನು ಹೇಳ್ತೈತಿ. 2 ಆಫ್ ಸೋರ್ಟ್ಸ್ ಅಂತಂತಂದ್ರೆ ಗೊತ್ತಾಗಂಗಿಲ್ಲ ಯಾವ್ದು ಚೂಸ್ ಮಾಡಲಿ, ಯಾವ್ದು ಬಿಡಲಿ ಅಂತ. ಚಾರಿಯೆಟ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ಕರೇಜಿಯಸ್ಲಿ ಹಳೆಯದನ್ನೆಲ್ಲ ಮರೆತು ಮುಂದೆ ಹೋಗಿಬಿಡೋಣ ಅಂತಂದು ಹೇಳಿ ಆ ಥರನೂ ವಿಚಾರ ಮಾಡುವಂಥ ಸನ್ನಿವೇಶನೂ ಬರಬಹುದು. ಓಕೆ, ಅಂದರೆ ಕೆಲವೊಬ್ರು ಏನು ಇವೆರಡೂ ಬೇಡ, ನಾನು ಏನಾದರೂ ಒಂದು ಹೊಸದನ್ನು ಹುಡುಕ್ತೇನೆ, ಒಂದು ಹೊಸ ಬಿಗಿನಿಂಗ್ ಇರಲಿ ನನ್ನ ಲೈಫ್ದೊಳಗೆ, ನಾನು ಏನಾದರೂ ಒಂದು ಒಳ್ಳೆ ಆಪ್ಷನ್ ಹುಡ್ಕಾಡ್ಕೊಂಡು ಹೋಗ್ತೀನಿ ಅಂತಂದು ಹೇಳಿ ಅಲ್ಲಿಂದ ಬಿಟ್ಟು ಹೋದರೂ ಹೋಗ್ಬೋದು. ಈ ಥರದ ಸನ್ನಿವೇಶಗಳು ನಡೆಯುವಂಥ ಚಾನ್ಸಸ್ ಎದ್ರೊಳಗೆ ನಿಮ್ಮ ಲವ್ ಲೈಫ್ದಲ್ಲಿ. ಓಕೆ, ಹೆಲ್ತ್ನೊಳಗೆ ನೋಡಿರಿ, ಹೆಲ್ತ್ನಲ್ಲಿ ಏನಿದೆ, 2 ಆಫ್ ವಾಂಡ್ಸ್ ಇದೆ, 10 ಆಫ್ ಸೋರ್ಟ್ಸ್ ಆ್ಯಂಡ್ 10 ಆಫ್ ಪೆಂಟಕಲ್ಸ್. ಅರೇವಾ, ಸೊ ಹೆಲ್ತ್ ರಿಲೇಟೆಡ್ ಏನಾಗ್ತದೆ ನೋಡ್ರಿ ಇಲ್ಲಿ,
ಟೂ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದ್ರೆ, ನೀವು ಬೋಲ್ಡ್ಲಿ ಒಂದು ಪ್ಲ್ಯಾನ್ ಮಾಡ್ತೀರಿ. ಯು ಆರ್ ಗೋಯಿಂಗ್ ಟು ಟೇಕ್ ಅ ಬೋಲ್ಡ್ ಆ್ಯಕ್ಷನ್ಸ್ ಅಬೌಟ್ ಯುವರ್ ಹೆಲ್ತ್. 10 ಆಫ್ ಸೋರ್ಟ್ಸ್, ಸಿ 10 ಆಫ್ ಸೋರ್ಟ್ಸ್ ಆ್ಯಂಡ್ 10 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ, ನೀವು ಎಂಥ ಬೋಲ್ಡ್ ಪ್ಲ್ಯಾನ್ ಮಾಡ್ತೀರಿ ಅನ್ನೋದು ಪೇನ್ ಎಂಡ್ ಆಗಲೇಬೇಕು ಅನ್ನೋಂಗೆ. ಓಕೆ, ಯಾರಾದರೂ ಒಬ್ಬರು ಒಳ್ಳೆ ಡಾಕ್ಟರ್ ಸಿಗ್ಬೋದು, ಮೆಡಿಸಿನ್ ಸಿಗ್ಬೋದು, ಯಾರಾದರೂ ಹೀಲರ್ ಸಿಗ್ಬೋದು, ಅಥವಾ ನೀವು ಹಿಂಗೆ ವಿಚಾರ ಮಾಡ್ಬೋದಲ್ಲ, ನನ್ನ ಮೇಲೆ ನಾನೇ ಕೆಲಸ ಮಾಡ್ತೇನೆ ಅಂತಂದು ಹೇಳಿ ಪ್ರಾಣಾಯಾಮನೋ, ಧ್ಯಾನನೋ, ಯೋಗನೋ ಇಂಥವು ಯಾವುದಾದ್ರೂ ಸೀರಿಯಸ್ ವಿಷಯಗಳನ್ನು ನೀವೇ ಇಂಪ್ಲಿಮೆಂಟ್ ಮಾಡ್ಕೋಬೋದು ನಿಮ್ಮ ಲೈಫ್ದೊಳಗೆ. ಯಾಕಂದ್ರೆ ಒನ್ಸ್ ಫಾರ್ ಆಲ್ ನಾ ಈ ವಿಷಯದಿಂದ ಹೊರಗೆ ಬರ್ತೇನೆ ಅಂತಂದು ಹೇಳಿ ನೀವು ಒಂದು ಡಿಸಿಷನ್ ತೊಗೋತೀರಿ. ಅದು ಎದ್ರ ಸಲುವಾಗಿ ಅಂತಂದರೆ, ಲಾಂಗ್ ಟರ್ಮಿಗೆ ನಾನು ಹೆಲ್ತ್ ಬದಲಾಗಿ ನಾನು ವಿಚಾರ ಮಾಡಬೇಕು ಅನ್ನುವಂಥ ವಿಚಾರದಿಂದ ನೀವು ಒಂದು ಬೋಲ್ಡ್ ಪ್ಲ್ಯಾನ್ ಮಾಡ್ತೀರಿ ಈ ಸರ್ತೆ. ಆಮೇಲೆ ಅದು ಪ್ಲ್ಯಾನ್ ನಿಮ್ಮದು ಸಕ್ಸಸ್ಸೂ ಆಕತಿ. ಓಕೆ, ಸೊ ಹೆಲ್ತ್ ರಿಲೇಟೆಡ್ ಭಾಳ ಒಳ್ಳೆ ರೀಡಿಂಗ್ ಐತಿ ಇದಕ್ಕೆ. ಸೊ ಈಗ ವೃಷಭ ರಾಶಿಗಾಗಿ ಕರಿಯರ್, ಲವ್ ಲೈಫ್ ಮತ್ತು ಹೆಲ್ತ್ನಲ್ಲಿ ಏನು ಬರ್ತಾ ಇದೆ? ದಿಸ್ ಈಸ್ ಫಾರ್ ಕರಿಯರ್ and this is for love life. Okay, and this is for health. Ace of Swords, ವೃಷಭ ರಾಶಿ. ಸೊ ವೃಷಭ ರಾಶಿಯವರಿಗಾಗಿ ಕರಿಯರ್ದೊಳಗೆ ಏನು ಬರಾಕತ್ತೈತೆ ನೋಡ್ರಿ. 6 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಬಿಸ್ನೆಸ್ ರಿಲೇಟೆಡ್ ಬಹುತೇಕ ನೀವು ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಬರ್ಬೋದು, ಅಥವಾ ನೀವು ಯಾರನ್ನಾದರೂ ಹೆಲ್ಪ್ ಕೇಳಾಕಂತಂದು ಹೇಳಿ ಹೋಗ್ಬೋದು. ಆ ಥರದ ಸಂದರ್ಭಗಳು ಬರ್ಬೋದು. ಓಕೆ, ಹೇರೋಫಂಟ್ ಏನು ಹೇಳ್ತೈತಿ ಅಂತಂದ್ರೆ, ಯಾರಾದರೂ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡೋದಂದ್ರೆ ಯೋಗ, ಧ್ಯಾನ, ಪ್ರಾಣಾಯಾಮ ಈ ಥರದ ಕ್ಲಾಸಸನ್ನು ಕಂಡಕ್ಟ್ ಮಾಡೋದು, ಆ ಥರದ ವಿಚಾರಗಳು ಬರ್ಬೋದು. ಅಥವಾ ಕಾಲೇಜಸ್ಸು, ಸಣ್ಣ ಪ್ರಮಾಣದಲ್ಲಿ ಸ್ಕೂಲ್ಸು ಇಂಥವನ್ನೆಲ್ಲ ಸ್ಟಾರ್ಟ್ ಮಾಡ್ತಾರಲ್ಲ, ಅಂದರೆ ಎಜುಕೇಷ್ನಲ್ ಇನ್ಸ್ಟಿಟ್ಯೂಟ್ಸ್, ಅವನ್ನ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು ಏನಾದರೂ ತಲೆಯೊಳಗೆ ವಿಚಾರಗಳು ಬರುವಂಥದ್ದು. ಓಕೆ, ಡೆವಿಲ್ ಕಾರ್ಡ್ ಏನು ಹೇಳ್ತೈತಿ ಅಂದರೆ, ಎಲ್ಲಾದರೂ ದುಡ್ಡು ಜಾಸ್ತಿ ಇನ್ವೆಸ್ಟ್ ಮಾಡೋದಾಗಲಿ, ಅದರಿಂದ ಹೆಚ್ಚಿಗೆ ಏನಾದರೂ ನನಗೆ ಲಾಭ ಸಿಗ್ತೈತಿ ಅಂತಂದು ಹೇಳಿ ದಾರಿ ನೋಡೋದಾಗಲಿ, ಈ ಥರದ ವಿಚಾರಗಳು ಆಗುವಂಥ ಸಂದರ್ಭಗಳು ಜಾಸ್ತಿ. ಸೊ ಎಷ್ಟಾಕತಿ ಅಷ್ಟು ಮಟೀರಿಯಲ್ ವರ್ಲ್ಡ್ದಿಂದ ಸ್ವಲ್ಪ ಪ್ರಾಕ್ಟಿಕಲ್ ವರ್ಲ್ಡ್ನಲ್ಲಿ ಇದ್ದು ಒಂದು ಸ್ವಲ್ಪ ವಿಚಾರ ಮಾಡಿರಿ. ಎಲ್ಲಾದರೂ ದುಡ್ಡು ನೀವು ಇನ್ವೆಸ್ಟ್ ಮಾಡಬೇಕು ಅಂತಂತಂದರೆ. ಓಕೆ, ಹೇರೋಫಂಟನ್ನು ನೋಡಿದ್ರೆ ಕೆಲವೊಂದಿಷ್ಟು ಜನ ಹೊಸದಾಗಿ ಟ್ಯೂಷನ್ ಕ್ಲಾಸಸ್ ಸ್ಟಾರ್ಟ್ ಮಾಡುವಂಥ ವಿಷಯಗಳು ನಡಿಬೋದು. ಅಥವಾ ಹಿಂಗೂ ಇರ್ಬೋದಲ್ಲ, ಯಾವುದಾದ್ರೂ ಬೇರೆ ಲ್ಯಾಂಗ್ವೇಜಸ್ ನಾವು ಕಲಿತು ಅದನ್ನೇ ನಾವು ನಾಳೆ ಪ್ರೊಫೆಷನ್ದೊಳಗೆ ನಾವು ಕನ್ವರ್ಟ್ ಮಾಡ್ಕೋತೀವಿ ಅಂತಂದು ಹೇಳಿ ಬೇರೆ ಲ್ಯಾಂಗ್ವೇಜಸ್ ಕಲಿಯಾಕನೂ ಯಾರಾದರೂ ಇಂಟ್ರೆಸ್ಟ್ ತೊಗೋಬೋದು ಕರಿಯರ್ ರಿಲೇಟೆಡ್. ಓಕೆ, ನೋಡಿ ನಿಮ್ಮ ಲವ್ ಲೈಫ್ನಲ್ಲಿ ಏನು ಬರ್ತಾ ಇದೆ, ಸ್ಟ್ರೆಂಗ್ತ್, ಟೆಂಪರೆನ್ಸ್ ಆ್ಯಂಡ್ 8 ಆಫ್ ಸೋರ್ಟ್ಸ್. ಇಲ್ಲಿ ಇಮೋಷ್ನಲ್ ಗ್ರೋತ್ ಇದೆ. ಓಕೆ, ಇಮೋಷ್ನಲ್ ಗ್ರೋತ್, ಸ್ಟ್ರೆಂಗ್ತ್ ವಿಚಾರ ಮಾಡಿದರೆ ಇಮೋಷ್ನಲ್ ಗ್ರೋತ್ ಬರ್ತೈತಿ ನಿಮ್ಮಲ್ಲಿ. ಆಮೇಲೆ ಯು ಆರ್ ಬ್ಯಾಲೆನ್ಸಿಂಗ್ ಯುವರ್ ಸೆಲ್ಫ್, ಅಂದ್ರೆ ಲವ್ ಲೈಫ್ದೊಳಗೆ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ಕೋತೀರಿ ನೀವು. 8 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ಇಟ್ ಈಸ್ ಪೇನ್ಫುಲ್, ಬಟ್ ಯಾವುದು ನನಗೆ ಸರ್ವ್ ಆಗಂಗಿಲ್ಲೋ ಅಥವಾ ಯಾವುದು ನನಗೆ ಸೂಟೇಬಲ್ ಅಲ್ಲೋ ಅದನ್ನು ನಾನು ಅದನ್ನಲ್ಲಿ ಬಿಟ್ಟು ನಾನು ಮುಂದೆ ಯಾವುದಾದ್ರೂ ಒಂದು ಹೊಸ ಬಿಗಿನಿಂಗ್ ಎಡೆಗೆ ಹೋಗ್ತೀನಿ ಅಂತ ಅನ್ನುವಂಥ ಮಾನಸಿಕ ಪರಿಸ್ಥಿತಿ ಕ್ರಿಯೇಟ್ ಮಾಡ್ಕೊಳ್ತೀರಿ. ಅಂದರೆ ನಿಮ್ಮ ಮನಸ್ಸನ್ನು ಎಷ್ಟಾಕತಿ ಅಷ್ಟು ನೀವು ಸ್ಟ್ರಾಂಗ್ ಮಾಡ್ಕೊಳಕ್ಕೆ ನೋಡ್ತೀರಿ. ನಿಮ್ಮ ಲೈಫ್ ನೀವು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ನೋಡ್ತೀರಿ. ಎಷ್ಟಾಕತಿ ಅಷ್ಟು ತಾಳ್ಮೆಯಿಂದ ವಿಷಯಗಳನ್ನು ಬಗೆಹರಿಸೋಕೆ ನೋಡ್ತೀರಿ ನೀವು ನಿಮ್ಮ ಲವ್ ಲೈಫ್ದಲ್ಲಿ. ಓಕೆ, ಕೆಲವೊಂದಿಷ್ಟು ಜನರಿಗೆ ತಮ್ಮ ಲವ್ ಲೈಫ್ದೊಳಗೆ ತಾಳ್ಮೆ ಇರಲಿಕ್ಕಿಲ್ಲ. ಅಂದ್ರೆ ತಾಳ್ಮೆಯನ್ನು ಹೆಂಗೆ ಜೀವನದೊಳಗೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬದಲಾಗಿ ಕಲಿಯೋದು. ಅಥವಾ ಇಮೋಷ್ನಲಿ ಸ್ಟ್ರಾಂಗ್ ಇರಲಿಲ್ಲ ಅಂತಂತಂದ್ರೆ ಇಮೋಷ್ನಲಿ ಹೆಂಗೆ ಸ್ಟ್ರಾಂಗ್ ಆಗೋದು ಅಂತಂತ ವಿಚಾರ ಮಾಡೋದು, ಅದ್ರ ಬದಲಾಗಿ ವಿಚಾರಗಳನ್ನು ಮಾಡೋದು. 8 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದರೆ, ಯಾವ ವಿಷಯಗಳಿಂದ ನನಗೆ ಲವ್ ಲೈಫ್ದಲ್ಲಿ
ಸಮಾಧಾನ ಇಲ್ಲೋ ಅಲ್ಲಿಂದ ನಾನು ಬಿಟ್ಟು ಮುಂದೆ ಹೋಗೋಣ ಅಂತಂದು ಹೇಳಿ ನೀವು ಅಲ್ಲಿಂದ ಮುಂದೆ ಹೋಗ್ತೀರಿ. ಸೊ ಹೆಲ್ತ್ ರಿಲೇಟೆಡ್ ತಮಗೇನು ಇಲ್ಲಿ ಬರಾಕತ್ತೈತೆ ನೋಡ್ರಿ, ದುಃಖಿ ಮನಸ್ಸೇ ಸುಖಿ ಮನ್ಕೆ ತರಫ್ ಪ್ರಯಾಣ. ಇದು ಹೆಂಗಂತಂದ್ರೆ ಬಿಕಾಸ್ ಆಫ್ ದಿಸ್ ಜಜ್ಮೆಂಟ್ ಕಾರ್ಡ್ ನಿಮ್ಮ ಹೆಲ್ತ್ದು ಪ್ರಾಬ್ಲಮ್ಸ್ ಬದಲಾಗಿ ನೀವೇ ಒಂದು ವಿಚಾರಕ್ಕೆ ಬರ್ತೀರಿ, ಏನಪ್ಪ ಅಂತಂತಂದ್ರೆ ನನ್ನ ಮೇಲೆ ನಾನೇ ಕೆಲಸ ಮಾಡ್ಬೇಕೇನಂತಂದು ಹೇಳಿ. ಇದಕ್ಕೆ ಅಂತಾರೆ ಇನರ್ ಅವೇಕ್ನಿಂಗ್, ಇನರ್ ಕಾಲಿಂಗ್ ಅಂತಂದು ಹೇಳಿ. ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋತೀರಿ ನೀವು, ನಿಮ್ಗೆ ಹೆಂಗೆ ಬೇಕೋ ಹಂಗೆ. ಒಂದು ಒಳ್ಳೆಯ ಆರೋಗ್ಯಕರ ಜೀವನ ನಡೆಸಬೇಕು ಅಂತಂದರೆ ಯಾವ್ಯಾವ ಥರದ ವಿಷಯಗಳನ್ನು ನಾನು ಫಾಲೋ ಮಾಡಬೇಕು ಅಂತಂತಂದು ಹೇಳಿ ನಿಮ್ಮ ತಲೆಯಾಗ ವಿಚಾರ ಬರ್ತೈತೆ. ನೀವು ಅವನ್ನೆಲ್ಲ ನಿಮ್ಮ ಡೈಲಿ ರೂಟೀನ್ದೊಳಗೆ ನೀವು ಅವನ್ನ ಇಂಪ್ಲಿಮೆಂಟ್ ಮಾಡ್ಕೋತೀರಿ. ಸೊ ನಿಮ್ಮ ಹೆಲ್ತು ಚಲೋ ಆಗಿರ್ತೈತಿ, ಯಾಕಂದ್ರೆ ಅದ್ರ ಮೇಲೆ ನೀವೇ ಕೆಲಸ ಮಾಡ್ತೀರಿ. ಓಕೆ, ಈಗ ಮಿಥುನ ರಾಶಿಯವರಿಗಾಗಿ ಏನು ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಮಿಥುನ ರಾಶಿ ಅಂದರೆ ಬರಬೇಕು ಏನದು 3 ಆಫ್ ಪೆಂಟಕಲ್ಸ್, ಯಾಕಂದ್ರೆ ಅದು ಕಮ್ಯುನಿಕೇಷನ್ ತೋರಿಸ್ತದೆ. ದಿಸ್ ಈಸ್ ಫಾರ್ ಕರಿಯರ್ ಆ್ಯಂಡ್ ದಿಸ್ ಈಸ್ ಫಾರ್ ಲವ್ ಲೈಫ್ ಆ್ಯಂಡ್ ದಿಸ್ ಈಸ್ ಫಾರ್ ಹೆಲ್ತ್. ಇಲ್ಲೇನಿದೆ 9 ಆಫ್ ಸೋರ್ಸ್ ಇದೆ. ಮಿಥುನ ರಾಶಿಯವರಿಗಾಗಿ ದಿಸ್ ಇಸ್ ಕರಿಯರ್, ಲವ್ ಲೈಫ್ ಆ್ಯಂಡ್ ದಿಸ್ ಇಸ್ ಹೆಲ್ತ್. ನೋಡಿರಿ, ಕರಿಯರ್ ರಿಲೇಟೆಡ್ ಏನು ಬರಾಕತ್ತೈತಿ ಅಂತಂದ್ರೆ ಜಜ್ಮೆಂಟ್ ಇದೆ ಕಾರ್ಡ್. ಸೊ ಕೆಲವೊಂದಿಷ್ಟು ಜನರಿಗೆ ಈಗ ಗೊತ್ತಾಗೈತೆ, ಅಂದ್ರೆ ತಮ್ಮ ಎನರ್ಜಿ ತಾವು ಅಲೈನ್ ಮಾಡ್ಕೊಂಡಾರ ಅವ್ರು. ದೇ ಆರ್ ಗೋಯಿಂಗ್ ಟು ಟೇಕ್ ಅ ಬಿಗ್ ಡಿಸಿಷನ್ ಇನ್ ದೇರ್ ಕರಿಯರ್. ಓಕೆ, ಆಮೇಲೆ 2 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂದ್ರೆ ಮಲ್ಟಿಟಾಸ್ಕಿಂಗ್ ಮಾಡೋ ಹೊತ್ನ್ಯಾಗ ನೀವು ಒಂದು ಸ್ವಲ್ಪ ಫ್ಲೆಕ್ಸಿಬಲ್ ಹಂಗೆ ಇರ್ಬೇಕು, ಸ್ವಲ್ಪ ಶಾಂತಿ ಇರಾಕೆ ಕಲಿಬೇಕು, ಸ್ವಲ್ಪ ಬ್ಯಾಲೆನ್ಸ್ಡ್ ಇರಾಕೆ ಕಲಿಬೇಕು. ಹಾಗಿತ್ತು ಅಂತಂತಂದ್ರೆ ಅದರ್ವೈಸ್ ನೀವು ಫೋಕಸ್ ಮಾಡೋಕ್ಕಾಗಂಗಿಲ್ಲ ಕೆಲಸದ ಮೇಲೆ. ಸೊ ಆ ಥರದ ವಿಷಯಗಳು ಸಂದರ್ಭಗಳು ಬರ್ಬೋದು. ಅಂದ್ರೆ 2-3 ಟಾಸ್ಕ್ ಒಮ್ಮೆ ಕೈಯಾಗಿ ತೊಗೊಂಡು ಫೋಕಸ್ ಕಡಿಮೆ ಆಗುವಂಥ ಚಾನ್ಸಸ್ ಬರ್ಬೋದು. ಸೊ ಬಿ ಫ್ಲೆಕ್ಸಿಬಲ್. ಓಕೆ, ಅಂದರೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. 3 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ಇಟ್ಸ್ ಅ ರೈಟ್ ಟೈಮ್ ಫಾರ್ ಅ ಬೆಸ್ಟ್ ಕೊಲ್ಯಾಬ್ರೇಷನ್ ಆಮೇಲೆ ಟೀಮ್ ವರ್ಕಿನ ಸಲುವಾಗಿ ಚಲೋ. ನೀವು ನಿಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೊಳಕ್ಕೆ ಭಾಳ ಚಲೋ. ಮತ್ತು ನೀವು ಮಾಡ್ಕೊತೀರಿ, ನೀವು ಅದ್ರ ಮೇಲೆ ಕೆಲಸನೂ ಮಾಡಬೇಕಾಕತ್ತೀಗ. ಕೊಲ್ಯಾಬ್ರೇಷನಿಗಂತೂ ಭಾರಿ ಬೆಸ್ಟ್ ಟೈಮ್. ಸೊ ಹೆಂಗಂದ್ರೆ 2 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ, ಫೋಕಸ್ ಕಡಿಮೆ ಆಗ್ಲಾರ್ದಂಗೆ ಫ್ಲೆಕ್ಸಿಬಲ್ ಆಗ್ರಿ. ಆಮೇಲೆ 3 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ, ಸ್ಕಿಲ್ ಮೇಲೆ ಕೆಲಸ ಮಾಡಿರಿ, ಪ್ರಾಪರ್ ಹಂಗೆ ಕಮ್ಯುನಿಕೇಟ್ ಮಾಡಿರಿ, ಆಮೇಲೆ ಟೀಮ್ ವರ್ಕ್ದೊಳಗೆ ಹೋಗ್ರಿ ಅಂತ. ಆಮೇಲೆ ನೀವು ಹೋಗ್ತೀರಿ. ಜಜ್ಮೆಂಟ್ ಏನು ಹೇಳ್ತೈತಿ ಅಂದರೆ ಈಗ ನಿಮ್ಮ ಎನರ್ಜಿ ಅಲೈನ್ ಮಾಡ್ಕೊಂಡಿರಿ ನೀವು. ಸೊ ಯು ಆರ್ ಗೋಯಿಂಗ್ ಟು ಟೇಕ್ ಅ ಬಿಗ್ ಡಿಸಿಷನ್ ಇನ್ ಯುವರ್ ಕರಿಯರ್ ಅಂತ ಹೇಳ್ತೈತೆ. ಸೊ ವೃಷಭ ರಾಶಿಯವರು ತಮ್ಮ ಲವ್ ಲೈಫ್ದಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಕಿಂಗ್ ಆಫ್ ಸೋರ್ಟ್ಸ್, ಏಸ್ ಆಫ್ ಸೋರ್ಟ್ಸ್, ನೈಟ್ ಆಫ್ ಕಪ್ಸ್. ಏಸ್ ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದ್ರೆ ದರ್ ಇಸ್ ಅ ನ್ಯೂ ಬಿಗಿನಿಂಗ್ ಇನ್ ಲವ್ ಲೈಫ್. ಯಾರಾದರೂ ಒಬ್ಬರು ಒಳ್ಳೆ ಪಾರ್ಟ್ನರ್ ನಿಮ್ಮನ್ನು ಹುಡುಕಾಡ್ತಾ ಬರಬಹುದು. ನೈಟ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂದರೆ ಯು ಆರ್ ಗೋಯಿಂಗ್ ಟು ಮೀಟ್ ಅ ಚಾರ್ಮಿಂಗ್, ಸೆನ್ಸಿಟಿವ್ ಪಾರ್ಟ್ನರ್, ವೆರಿ ಕೇರಿಂಗ್ ಪಾರ್ಟ್ನರ್. ನಿಮ್ಮನ್ನು ಹೆಂಗೆ ಅಂತಂದ್ರೆ ಒಂಥರ ಸಿಂಡ್ರೆಲನಾಗಿ ಟ್ರೀಟ್ ಮಾಡುವಂಥ ಪರ್ಸನ್. ಕಿಂಗ್ ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂದರೆ ಯು ಆರ್ ಗೋಯಿಂಗ್ ಟು ಮೀಟ್ ಅ ಹೈಲಿ ಲಾಜಿಕಲ್ ಕಮ್ಯುನಿಕೇಟಿವ್ ಪಾರ್ಟ್ನರ್ ಅಂದರೂ ಪರವಾಗಿಲ್ಲ. ಓಕೆ, ಒಂಥರ ನಿಮ್ಗೆ ಅನಿಸ್ತೈತಿ ಒಂಥರ ಇಂಟಲೆಕ್ಚುವಲ್ ಕನೆಕ್ಷನ್ ಐತಿ ನಮ್ಮ ಇಬ್ಬರು ನಡಕ ಅಂತಂದು ಹೇಳಿ. ಯಾವಾಗ ಮಾತಾಡಿದರೂ ಸಹಿತ ಲಾಜಿಕಲಿ ಈ ಮನುಷ್ಯ ಮಾತಾಡ್ಬೋದು. ನಿಮಗೆ ಅನ್ನಿಸ್ಬೋದು ಪ್ರೀತಿಯ ಬದಲಾಗಿ ಈ ಪರ್ಸನ್ ಮಾತಾಡೋಂಗಿಲ್ಲಲ್ಲ ಅಂತಂತಲ್ಲ. ಬಟ್ ಹಾಗಲ್ಲ, ಅವ್ರು ಹೆಂಗೆ ಅಂತಂತಂದ್ರೆ ಪ್ರೀತಿ ಹೆಂಗೆ ತೋರಿಸ್ತಾನೆ ಈ ಮನುಷ್ಯ ಅಂತಂತಂದ್ರೆ ತನ್ನ ಆನೆಸ್ಟಿಯ ಮೂಲಕ, ತನ್ನ ಪ್ರಾಮಾಣಿಕತೆಯ ಮೂಲಕ. ಓಕೆ, ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತೆ ನಿಮ್ಮಲ್ಲೇ. ಈಸ್ ಅ ವೆರಿ ಲಾಯಲ್ ಪರ್ಸನ್. ಆಮೇಲೆ ಏನೇ ಮಾತಾಡಿದರೂ ಸಹಿತ ಆ ಮಾತಿನಲ್ಲಿ ಕ್ಲಾರಿಟಿ ಇರ್ತೈತಿ. ಓಕೆ, ಸೊ ಈ ಪರ್ಸನನ್ನು ತಾವು ನಂಬಬಹುದು, ಅಥವಾ ಈ ಪರ್ಸನ್ ನಿಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯತೆಗಳು ಸಾಕಾಗುವಷ್ಟಿವೆ. ಮಿಥುನ್ ರಾಶಿ ಅಂತಂತಂದ್ರೆ ನ್ಯಾಚುರಲಿ ದೇ ಆರ್ ಟಾಕೆಟಿವ್, ದೇ ಆರ್ ವೆರಿ ಗುಡ್ ಕಮ್ಯುನಿಕೇಟರ್ಸ್.
ಸೊ ಹೆಲ್ತ್ ರಿಲೇಟೆಡ್ ನಿಮ್ಗೆ ಏನು ಬರಾಕತ್ತೈತೆ ನೋಡ್ರಿ. 7 ಆಫ್ ಸೋರ್ಡ್ಸ್, 4 ಆಫ್ ಪೆಂಟಕಲ್ಸ್ ಆ್ಯಂಡ್ ಫೂಲ್. ಈ 3 ಕಾರ್ಡ್ ಏನು ಹೇಳ್ತಾವೆ ಅಂತಂತಂದ್ರೆ, ನಿಮಗೇನು ಚೇಂಜ್ ಮಾಡಬೇಕು ಅಂತ ಅನ್ಸಾಕತ್ತಿಲ್ಲ ನಿಮ್ಮ ಹೆಲ್ತ್ ರಿಲೇಟೆಡ್ ವಿಷಯದೊಳಗೆ. ನನಗೆ ಅನಿಸೋ ಮಟ್ಟಿಗೆ ಅಲ್ಲಿ ನೀವು ಅವಾಯ್ಡ್ ಮಾಡಾಕತ್ತೀರಿ. ನಿಮಗೆ ನೀವೇ ಮೋಸ ಮಾಡ್ಕೊಂಡಂಗೆ. ಒಂಥರ ಏನಾದರೂ ಹಿಡನ್ ಇಶ್ಯೂಸ್ ಇರ್ಬೋದು. ಸರಿಯಂಗೆ ಡಾಕ್ಟ್ರಿಗೆ ತೋರ್ಸಂಗಿಲ್ಲ, ಸರಿಯಂಗೆ ಡಯಟ್ ಫಾಲೋ ಮಾಡೋಂಗಿಲ್ಲ, ನಿದ್ದೆ ಮಾಡೋಂಗಿಲ್ಲ, ನೀರು ಕುಡಿಯೋಂಗಿಲ್ಲ, ಸರಿಯಂಗೆ ಬ್ಲಡ್ ಟೆಸ್ಟಿಂಗ್ ಮಾಡಿಸ್ಕೊಳಂಗಿಲ್ಲ. ಸೊ ಈ ಥರದ್ದು ಏನಾದರೂ ನೀವು ವಿಚಾರ ಈ ಥರದ ವಿಷಯಗಳನ್ನು ನೀವು ಮಾಡ್ತಿರಬಹುದು. ಸೊ ಹೆಂಗಂತಂತಂದ್ರೆ ನೀವು ಇದ್ರ ಮೇಲೆ ನೀವು ಸರಿಯಂಗೆ ಅಂದ್ರೆ ಫಾಲೋ ಅಪ್ ಮಾಡಿರಿ ನೀವು ಸರಿಯಂಗೆ. ಓಕೆ, ಡಾಕ್ಟ್ರ್ ಹತ್ರ ಹೋಗೋದು, ಟೈಮ್ ಟು ಟೈಮ್ ಮೆಡಿಸಿನ್ ತೊಗೊಳ್ಳೋದು, ಈ ಥರದ ವಿಷಯಗಳನ್ನು ನೀವು ಫಾಲೋ ಮಾಡಬೇಕು. ಇದು ನಿಮಗೆ ಮಿಥುನ ರಾಶಿಯವರಿಗಾಗಿ ಹೆಲ್ತ್ ರಿಲೇಟೆಡ್ ವಿಷಯ ಹೇಳ್ತಾ ಇರೋದು. ಓಕೆ, ಕರ್ಕ ರಾಶಿಗಾಗಿ ಏನು ರೀಡಿಂಗ್ ಬರಾಕತ್ತೈತಿ ಅಂತ ಹೇಳಿ ನೋಡೋಣ. ಈಗ ನೋಡ್ರಿ, ನನ್ನ ಕರ್ಕ ರಾಶಿಗೆ ಗುರು ಏನು ಹೋಗ್ತಾರಲ್ಲ, ಅಲ್ಲಿ ಮತ್ತು ನಾನು ಏನಾದರೂ ಒಂದು ಹೊಸದೊಂದು ಅಕಲ್ಟ್ ಸೈನ್ಸ್ ಬದಲಾಗಿ ಕಲಿಬೇಕು ಅಂತಿತ್ತು. ಇವತ್ತನ ನನಗೆ ಗುರುಗಳು ಸಿಕ್ಕರು. ಹೆಂಗಿರ್ತೈತಿ ಅಂತಂತಂದ್ರೆ, ನಾವು ಅಂತಂದ್ರೆ ಪ್ರತಿ ಮನುಷ್ಯ 12 ಮನೆ, 9 ಗ್ರಹ, 27 ನಕ್ಷತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪದಗಳು, ಇದನ್ನು ಬಿಟ್ಟರೆ ಮತ್ತೊಂದು ಏನೂ ಅಲ್ಲ. ಇವತ್ತು ನನಗೆ ಎಷ್ಟು ಖುಷಿ ಆತಂತಂದ್ರೆ, ದಿಸ್ ಈಸ್ ಫಾರ್ ಕರಿಯರ್. ಓಕೆ, ಕರ್ಕ ರಾಶಿಯವರಿಗಾಗಿ ಕರಿಯರ್ನಲ್ಲಿ. ಆ್ಯಂಡ್ ದಿಸ್ ಈಸ್ ಫಾರ್ ಲವ್ ಲೈಫ್. ಆ್ಯಂಡ್ ದಿಸ್ ಈಸ್ ಫಾರ್ ಹೆಲ್ತ್. ಎಷ್ಟು ವಿಚಿತ್ರ ಐತೆ ನೋಡ್ರಿ ಇಲ್ಲಿ. 6 ಆಫ್ ಕಪ್ಸ್, 7 ಆಫ್ ಕಪ್ಸ್ ಆ್ಯಂಡ್ 8 ಆಫ್ ಕಪ್ಸ್. See this, 6, 7 and 8. Okay, and this is tower. ಓಕೆ, ಟವರ್ ಅಂತಂತಂದ್ರೆ ನೋಡ್ರಿ, ಗುರು ಕರ್ಕ ರಾಶಿಗೆ ಬರಾಕತ್ತಾರ ಅಂತಂತಂದ್ರೆ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಬರ್ತೈತೆ ನೋಡಿ. ಜಸ್ಟಿಸ್, 8 ಆಫ್ ಪೆಂಟಕಲ್ಸ್. ಎಷ್ಟು ದುಡ್ಕೊಂಡಿರಲ್ಲ ಅದಕ್ಕೆ ಅನುಗುಣವಾಗಿ. ಸೊ ಕರ್ಕ ರಾಶಿಯವರಿಗಾಗಿ ಕರಿಯರ್ದೊಳಗೆ ಏನು ಬರತ್ತೈತೆ ನೋಡ್ರಿ, 6 ಆಫ್ ಪೆಂಟಕಲ್ಸ್, 5 ಆಫ್ ಕಪ್ಸ್, 8 ಆಫ್ ವಾಂಡ್ಸ್. 8 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂದರೆ, ಮಲ್ಟಿಪಲ್ ಡಿಸಿಷನ್ಸ್ ಯು ಆರ್ ಗೋಯಿಂಗ್ ಟು ಟೇಕ್. ಇಟ್ ಶೋಸ್ ಅ ರ್ಯಾಪಿಡ್ ಪ್ರೋಗ್ರೆಸ್ ಅನ್ರಿ. ಅಥವಾ ನೀವು ಇಷ್ಟು ದಿನ ಏನು ಹಾರ್ಡ್ ವರ್ಕ್ ಮಾಡಿದ್ರಿ, ನಾವು ಇಟ್ ಇಸ್ ಗೋಯಿಂಗ್ ಟು ಪೇ ಆಫ್. ಓಕೆ, ಸೊ ಒಂಥರ ರ್ಯಾಪಿಡ್ ಪ್ರೋಗ್ರೆಸ್ ನೀವು ಕಾಣ್ತೀರಿ ನಿಮ್ಮ ಕರಿಯರ್ದೊಳಗೆ. ಮಲ್ಟಿಪಲ್ ಡಿಸಿಷನ್ಸ್ ತೊಗೊಳ್ಳೋದಾಗಲಿ, ಟ್ರಾವೆಲಿಂಗ್ ಮಾಡುವಂಥದ್ದಾಗಲಿ, ಮಲ್ಟಿಪಲ್ ಪ್ರೊಜೆಕ್ಟ್ಸ್ ನಿಮ್ಮ ಕೈಗೆ ಹತ್ತುವಂಥದ್ದಾಗಲಿ, ಅಂದರೆ ಒಟ್ಟಾರೆ ನೀವು ಗ್ರೋತ್ ಕಾಣ್ತೀರಿ ನಿಮ್ಮ ಕರಿಯರ್ದೊಳಗೆ. 5 ಆಫ್ ಕಪ್ಸ್, ಕೆಲವೊಂದಿಷ್ಟು ಜನರಿಗೆ ಏನಾಗ್ಬೋದು, ಜಾಬ್ ಹೋಗುವಂಥದ್ದು, ಅಥವಾ ನಿಮಗೆ ಇಷ್ಟಪಟ್ಟಿರುವಂಥ ಜಾಬ್ ಸಿಗಲಿಕ್ಕಿಲ್ಲ, ನಿಮಗೇನಾದರೂ ಬಿಸ್ನೆಸ್ ಆಗಲಿ, ಕರಿಯರ್ದೊಳಗಾಗಲಿ ಲಾಸ್ ಆಗ್ಬೋದು. ನೀವೇನಾದರೂ ಸ್ಟೂಡೆಂಟ್ ಇದ್ದರೆ ಪೇಪರ್ ಸರಿ ಪಾಸ್ ಮಾಡಲಿಕ್ಕಿಲ್ಲ, ಈ ಥರದ್ದು ಏನಾದರೂ ವಿಷಯಗಳು ಆಗುವಂಥ ಚಾನ್ಸಸ್. ಬಟ್ ಹೆಂಗಂತಂದ್ರೆ, ಈ ಕಾರ್ಡ್ ಇನ್ನೊಂದನ್ನು ಏನು ತೋರಿಸ್ತೈತಿ ಅಂತಂದ್ರೆ, ಯಾವುದೇ ವಿಷಯ ನಮ್ಮ ಮನಸ್ಸಿಗೆ ತಕ್ಕಂಗೆ ಆಗಲಿಲ್ಲ ಅಂತಂತಂದ್ರೆ ಇಲ್ಲೇ ನಿಂತು ಬಿಡಬೇಕು ಅಂತಂತಲ್ಲ, ಇನ್ನೂ ಪ್ರಯಾಣ ಮುಂದಕ್ಕಿದೆ ಅಂತ. ಸೊ ತಾವು ಮುಂದಕ್ಕೆ ಹೋಗುವಂಥ ಮುಂದುವರಿಯುವಂಥ ಮಾನಸಿಕ ಅವಸ್ಥೆಯನ್ನು ಬೆಳೆಸ್ಕೊಡ್ರಿ. ಓಕೆ, ಕರಿಯರು, ಪ್ರೊಫೆಷನ್ನು, ಎಜುಕೇಷನ್ನು, ವಾಟ್ ಎವರ್ ಇಟ್ ಈಸ್. 6 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂದರೆ, ಗ್ರೋತ್ ಹೇಳ್ತೈತಿ. ಯಾರಾದರೂ ಒಬ್ಬರು ಒಳ್ಳೆ ಮೆಂಟರ್ ನಿಮಗೆ ಸಿಗೋದು ಹೇಳ್ತೈತಿ. ಆಮೇಲೆ ಪ್ರಮೋಷನನ್ನು ಅಂದ್ಕೊಡ್ರಿ. ನಿಮ್ಮ ಕರಿಯರ್ದೊಳಗೆ ಒಂದು ರೇಸ್ ಕಾಣುವಂಥದ್ದು ಅಂತ ಅಂದ್ಕೊಡ್ರಿ. ಆಮೇಲೆ ನೀವು ಪ್ರೊಫೆಷ್ನಲ್ ನಾಲೆಜ್ ಯಾರ್ದಾದ್ರ ಜೊತೆ ಶೇರ್ ಮಾಡೋದನ್ರಿ, ಅಥವಾ ಯಾರಾದರೂ ಒಬ್ಬರು ಒಳ್ಳೆಯ ವ್ಯಕ್ತಿ ನಿಮಗೆ ಹೆಲ್ಪ್ ಆಗಲಿ ಅಂತ ಪ್ರೊಫೆಷ್ನಲ್ ನಾಲೆಜ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾಗಲಿ, ಈ ಥರದ ಸಂದರ್ಭಗಳು ಬರ್ತಾವೆ ಕರಿಯರ್ದೊಳಗೆ. ಓಕೆ, ಯಾರಿಗೆ? ಕರ್ಕ ರಾಶಿಯವರಿಗಾಗಿ. ಮೆಂಟರ್ಶಿಪ್ ಉದ್ದನ ಯಾಕಂತಂತಂದ್ರೆ, ಗುರು ಅಲ್ಲ, ವಿಸ್ಡಮ್. ಸೊ ಕರ್ಕ ರಾಶಿಯವರಿಗಾಗಿ ನಿಮ್ಮ ಲವ್ ಲೈಫ್ದಲ್ಲಿ ಏನು ಬರ್ತಾಯಿದೆ ನೋಡ್ರಿ. ತಾವು ಈ ಥರ ಬಿಹೇವ್ ಮಾಡಬಹುದು. ಈಗ ನಾನು ಹೆಂಗೆ ಹೇಳ್ತೇನೆ, ಅಕಾರ್ಡಿಂಗ್ ಟು ಕಾರ್ಡ್, ಅಥವಾ
ಅಂಥವ್ರು ನಿಮ್ಮ ಜೀವನದೊಳಗೆ ಪ್ರತ್ಯಕ್ಷ ಆಗ್ಬೋದು. ಎಂಥವ್ರು ಅಂತಂತಂದ್ರೆ ಕ್ವೀನ್ ಆಫ್ ಸೋರ್ಡ್ಸ್ ಏನು ಹೇಳ್ತೈತಿ ಅಂದರೆ ಇವ್ರದ್ದು ಮೆಂಟಲ್ ಕ್ಲಾರಿಟಿ ಜಾಸ್ತಿ ಇರ್ತೈತಿ ಇವ್ರಿಗೆ, ಅಥವಾ ನಿಮಗೆ ಮೆಂಟಲ್ ಕ್ಲಾರಿಟಿ ಬರ್ಬೋದು. ಶಾರ್ಪ್ ಥಿಂಕಿಂಗ್ ಅನ್ರಿ, ಒಂಥರ ಕ್ಲಿಯರ್ ಬೌಂಡ್ರೀಸ್ ಅನ್ರಿ, ನನಗೇನು ಬೇಕು ನನಗೇನು ಬೇಡ ಅಂತ ಅಗದಿ ಕ್ಲಿಯರ್ ಕಟ್ಟಂಗೆ ನಿಮ್ಮ ಮುಂದೆ ಇಡುವಂಥದ್ದು. ಯಾಕಂತಂದ್ರೆ ಏನೇ ಇದ್ದರೂ ಈಗಲೇ ಮಾತಾಡಿ ಸೆಟ್ರೇಟ್ ಮಾಡ್ಕೊಳ್ಳೋಣ ಅಂಥೇಳಿ, ಮುಂದೆ ಹೋಗಿ ಏನೋ ಯಾವುದೇ ವಿಷಯದೊಳಗೆ ಸಿಕ್ಕಾಕೊಳ್ಳೋದು ಬೇಡ ಅನ್ನುವಂಥದ್ದು ಯಾವುದಾದ್ರೂ ಪರ್ಸನ್ ಭೇಟಿ ಆಗ್ಬೋದು, ಅಥವಾ ನಿಮ್ಮ ವಿಚಾರಗಳು ಈ ಥರ ಬದಲಾಗಬಹುದು. ಓಕೆ, ಮತ್ತು ನೀವು ಹೆಂಗೆ ವಿಚಾರ ಮಾಡ್ತೀರಿ ಅಥವಾ ಮುಂದಿರುವಂಥ ಮನುಷ್ಯ ಹೆಂಗೆ ವಿಚಾರ ಮಾಡ್ತಾನೆ ಅಂತಂದ್ರೆ, ಒಂದು ರೆಸ್ಪೆಕ್ಟ್ ಕೊಡಬೇಕು, ಇನ್ನೊಂದು ಅವ್ರಿಗೆ ಇಂಡಿಪೆಂಡೆನ್ಸಿ ಬೇಕು. ಓಕೆ, ಆಮೇಲೆ ಡೆವಿಲ್ ಕಾರ್ಡ್ ಯಾರಿಗೆ ಬರ್ತಾ ಇದೆ ನೋಡ್ರಿ, ಯಾರು ಡೆವಿಲ್ ಕಾರ್ಡ್ ಏನು ಹೇಳ್ತದೆ ಅಂತಂತಂದ್ರೆ ಒಂಥರ ಟಾಕ್ಸಿಕ್ ಡಿಪೆಂಡೆನ್ಸಿ. ಕೆಲವೊಬ್ಬರು ಅತಿಯಾಗಿ ಡಿಪೆಂಡ್ ಇರ್ತಾರೆ, ಅಥವಾ ಹಿಂಗಾಗ್ಬೋದಲ್ಲ, ಪ್ಯಾಷನ್ ಹೋಗಿ ಆಬ್ಸೆಷನ್ದೊಳಗೂ ಕನ್ವರ್ಟ್ ಆಗ್ಬೋದು, ಅಥವಾ ಸೆಕ್ಷುವಲ್ ಡಿಸೈರ್ಸ್ ಜಾಸ್ತಿ ಆಗ್ಬೋದು. ಈ ಥರದ ವಿಷಯಗಳು ಆಗುವಂಥದ್ದು. ಅಥವಾ ನೀವು ಯಾರನ್ನ ನಂಬಿದ್ರಿ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡಲಿಕ್ಕಿಲ್ಲ, ನಿಮಗೇನಾದರೂ ಚೀಟಿಂಗ್ ಮಾಡ್ಬೋದು. ಈ ಥರದ ವಿಷಯಗಳು ಆಗುವಂಥದ್ದು. ಸ್ಟ್ರೆಂಗ್ತ್ ಏನು ಹೇಳ್ತದೆ ನೋಡ್ರಿ, ಸ್ಟ್ರೆಂಗ್ತ್ ಹಿಂಗೆ ಹೇಳ್ತದಲ್ಲ, ನಿಮಗೆ ಭೇಟಿ ಆಗುವಂಥ ಮನುಷ್ಯ ಕ್ಲಿಯರಂಗೆ ಕಮ್ಯುನಿಕೇಟ್ ಮಾಡೋರು ಇರ್ಬೋದು, ಅಥವಾ ಮ್ಯೂಚುವಲ್ ಟ್ರಸ್ಟ್ ಮೇಲೆ ಡಿಪೆಂಡ್ ಇರುವಂಥವ್ರು ಇರ್ಬೋದು. ಆಮೇಲೆ ಅವ್ರು ಹಿಂಗೆ ಅನ್ಕೋತಿರ್ಬೋದು, ನಾನು ಎಷ್ಟು ಈ ಸಂಬಂಧಕ್ಕಾಗಿ ನಾನು ಎಷ್ಟು ಎಫರ್ಟ್ ಹಾಕ್ತೇನೆ, ಎಷ್ಟು ಟೈಮ್ ಕೊಡ್ತೇನೆ, ನನ್ನ ಪಾರ್ಟ್ನರು ಅಷ್ಟೇ ಎಫರ್ಟ್ ಹಾಕಬೇಕು, ಟೈಮ್ ಕೊಡಬೇಕು ಅಂತ ಅಂದ್ಕೊಳ್ಳುವಂಥ ಮನುಷ್ಯನೂ ಇರ್ಬೋದು. ಅಥವಾ ನೀವು ಹಿಂಗೆ ವಿಚಾರ ಮಾಡ್ಬೋದಲ್ಲ, ನನಗೆ ಎಂಥ ಮನುಷ್ಯ ಬೇಕಂತಂತಂದ್ರೆ ಕಮ್ಯುನಿಕೇಷನ್ ಕ್ಲಿಯರ್ ಇರಬೇಕು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಆಮೇಲೆ ಇಬ್ಬರು ಅಷ್ಟೇ ಎಫರ್ಟ್ ಹಾಕಬೇಕು ಈ ರಿಲೇಷನ್ ಕಂಟಿನ್ಯೂ ಮಾಡೋಕ್ಕೆ ಅನ್ನುವಂಥದ್ದು. ಈ ಥರದ ಮಾನಸಿಕ ಭಾವನೆ ನಿಮ್ಮಲ್ಲಿ ತಯಾರಾಗ್ಬೋದು, ಅಥವಾ ಈ ಥರದ ಭಾವನೆ ಇರುವಂಥ ಮನುಷ್ಯ ನಿಮಗೆ ಭೇಟಿಯಾಗ್ಬೋದು. ಓಕೆ, ಇಲ್ಲೇ ಹೆಲ್ತ್ ರಿಲೇಟೆಡ್ ಏನು ಬರಾಕತ್ತದ ನೋಡ್ರಿ, 6 ಆಫ್ ಕಪ್ಸ್, 7 ಆಫ್ ಕಪ್ಸ್ ಆ್ಯಂಡ್ 8 ಆಫ್ ಕಪ್ಸ್. ನೋಡ್ರಿ ಇಲ್ಲೇ 6 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂದರೆ, ಕೆಲವೊಂದಿಷ್ಟು ಜನರಿಗೆ ಈ ಕಾರ್ಡ್ ಏನು ತೋರಿಸುತ್ತೆ ಅಂದರೆ ಇನ್ನರ್ ಚೈಲ್ಡ್ ತೋರಿಸುತ್ತೆ, ವೂಂಡೆಡ್ ಇನ್ನರ್ ಚೈಲ್ಡ್ ತೋರಿಸ್ತೈತಿ. ಸೊ ಅದ್ರ ಬದಲಾಗಿ ಸ್ವಲ್ಪ ಕಾಳಜಿಪೂರ್ವಕವಾಗಿರ್ರಿ. ನಿಮಗೇನು ಪ್ರೀತಿ ಬರ್ತೈತೋ ಅದನ್ನು ಮಾಡಿರಿ, ಸೆಲ್ಫ್ ಕೇರ್ ಇರಲಿ, ಸೆಲ್ಫ್ ಲವ್ ಇರಲಿ, ನಿಮಗೇನು ಇಷ್ಟನೋ ಅದನ್ನು ತಿನ್ನಿರಿ, ಏನು ಇಷ್ಟನೋ ಅದನ್ನು ಮಾಡಿರಿ, ಒಳ್ಳೆ ಜನರ ಜೊತೆ ಬೆರೀರಿ. ಓಕೆ, ಆ ಥರದ ವಿಷಯಗಳೆಲ್ಲ ಚೈಲ್ಡ್ಹುಡ್ ಟ್ರಾಮಾಸ್ ಎಲ್ಲ ಮ್ಯಾಲೆ ಬರುವಂಥ ಟೈಮು. ಅದ್ರ ಬದಲಾಗಿ ಒಂದು ಸ್ವಲ್ಪ ವಿಚಾರ ಮಾಡಿಕೊಡ್ರಿ. ಕರ್ಕ ರಾಶಿ ಅಂತಂದರೆ ಇಟ್ಸ್ ಎ ವೆರಿ ಇಮೋಷ್ನಲ್ ರಾಶಿ. ಈ ಕರೆಕ್ಟಂಗೆ ಎಲ್ಲ ಕಪ್ಸನ್ನು ಬಂದಾವೆ ನೋಡ್ರಿ. ಕಪ್ಸ್ ಅಂದ್ರೆ ನಿಮ್ಮ ಇಮೋಷನ್ಸ್, ಅಂದರೆ ಇಮೋಷ್ನಲ್ ಏರ್ಪೇರ್ ಜಾಸ್ತಿ ಇರುವಂಥದ್ದು. 7 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದ್ರೆ ಚಾಯ್ಸಸ್ ಹೇಳ್ತೈತಿ. ಅನ್ಹೆಲ್ದಿ ಚಾಯ್ಸಸ್ ಏನೋ ಮಾಡೋಕೆ ಹೋಗ್ಬೇಡ್ರಿ. ಅನ್ಹೆಲ್ದಿ ಹ್ಯಾಬಿಟ್ಸ್ ಇದ್ದರೆ ಬಿಟ್ಬಿಡ್ರಿ. ಅನ್ಹೆಲ್ದಿ ಫ್ರೆಂಡ್ ಸರ್ಕಲ್ ಇತ್ತು ಅಂತಂದ್ರೆ ಬಿಟ್ಬಿಡ್ರಿ. ಅನ್ಹೆಲ್ದಿ ಕಾಂಪಿಟೇಷನ್ ಇತ್ತು ಅಂತಂದ್ರೆ ದೂರ ಸರಿರಿ. ನಿಮ್ಮ ಶರೀರಕ್ಕೆ ಮನಸ್ಸಿಗೆ ಯಾವುದು ಒಳ್ಳೆಯದೋ ಅದನ್ನಷ್ಟೇ ಚೂಸ್ ಮಾಡೋಕ್ಕೆ ಕಲೀರಿ ನೀವು. ಅನ್ಹೆಲ್ದಿ ವಿಷಯಗಳನ್ನು ಬಿಟ್ಟುಬಿಡ್ರಿ. ಓಕೆ, ಆಮೇಲೆ 8 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ಅನ್ಹೆಲ್ದಿ ಹ್ಯಾಬಿಟ್ಸ್ ಅನ್ರಿ, ಸಿಚುವೇಶನ್ಸ್ ಅನ್ರಿ, ಎಂಗ್ಸೈಟಿ ಅನ್ರಿ, ಆಮೇಲೆ ಈ ಥರದ ನಿಮ್ಮ ಎನರ್ಜಿ ಡ್ರೈನ್ ಮಾಡುವಂಥ ವಿಷಯಗಳು ಏನದಾವಲ್ಲ, ಆ ಥರ ಜನ ಇರಲಿ, ಸಿಚುವೇಶನ್ಸ್ ಇರಲಿ, ಎಷ್ಟಾಗತ್ತೆ ಅವರಿಂದ ದೂರಂಗೆ ಇರಾಕಲಿರಿ. ಅದಕ್ಕೆ ಇಲ್ಲಿ ಟವರ್ ಕಾರ್ಡ್ ಬಂದೈತೆ ನೋಡ್ರಿ. ಇಲ್ಲಿ ಹೆಲ್ತ್ ಕೆಟ್ಟಂದ್ರೆ ಎಲ್ಲನೂ ಕೆಟ್ಟಿರ್ತೈತಿ, ಲವ್ ಲೈಫು ಹೋತು, ಕರಿಯರು ಹೋತು. ಸೊ ಇಲ್ಲಿ ಹೆಂಗಂತಂದ್ರೆ ಮೇನ್ಲಿ ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ. ಕರ್ಕ ರಾಶಿ ಅಂತಂದರೆ ಇಮೋಷನ್ಸದ ರಾಶಿ. 6 ಆಫ್ ಕಪ್ಸ್, 6, 7 ಆ್ಯಂಡ್ 8 ಆ್ಯಂಡ್ ಟವರ್. 8 ಆಫ್ ಪೆಂಟಕಲ್ಸ್. 8 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂದರೆ ಕಂಟಿನ್ಯೂಸ್ ಹಂಗೆ ನೀವು ನಿಮ್ಮ ಹೆಲ್ತ್ ಮೇಲೆ ನೀವು ಕೆಲಸ ಮಾಡಬೇಕು. ಕರ್ಕ ರಾಶಿಯವರು ಗುರು ಬಂದಂತಂತಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇಮೋಷ್ನಲ್ ಆಕೈತಿ. ಯಾಕಂತಂದ್ರೆ ಗುರು ಅಂತಂತಂದ್ರೆ ಜೀವಕಾರಕ. ಜೀವ ಇನ್ನೊಂದಿಷ್ಟು ಇಮೋಷ್ನಲ್ ಆಗ್ತತೆ. ಸೊ ಅದಕ್ಕೆ ನಿಮ್ಮ ಇಮೋಷನ್ಸ್ ಮೇಲೆ ಕಂಟ್ರೋಲ್ ಇರಲಿ ನಿಮಗೆ, ಕರ್ಕ ರಾಶಿಯವರಿಗೆ. ಸೊ ತಾವು ಯಾರೆಲ್ಲ ಸಿಂಹ ರಾಶಿಯವರಾಗಿರಿ ಅವರಿಗೆ ಕರಿಯರ್, ಲವ್ ಲೈಫ್ ಮತ್ತು ಹೆಲ್ತ್ ರಿಲೇಟೆಡ್ ಏನು ರೀಡಿಂಗ್ ಬರ್ತಾ ಇದೆ? ದಿಸ್ ಇಸ್ ಫಾರ್ ಕರಿಯರ್ and this is for love life,
ಆ್ಯಂಡ್ ದಿಸ್ ಈಸ್ ಫಾರ್ ಹೆಲ್ತ್. ತ್ರೀ ಆಫ್ ಪೆಂಟೆಕಲ್ಸ್. ನೋಡಿರಿ, ಸಿಂಹ ರಾಶಿಯವರಿಗಾಗಿ ಇಲ್ಲಿ ಕರಿಯರ್ ರಿಲೇಟೆಡ್ ಏನು ಕಾರ್ಡ್ಸ್ ಅದಾವಂದ್ರೆ ಸ್ಟಾರ್, ಏಸ್ ಆಫ್ ಪೆಂಟೆಕಲ್ಸ್ ಆ್ಯಂಡ್ ಕ್ವೀನ್ ಆಫ್ ಸೋರ್ಡ್ಸ್. ಸ್ಟಾರ್ ಕಾರ್ಡ್ ಏನು ಹೇಳ್ತೈತಿ ಅಂದರೆ ಗ್ಯಾರಂಟಿಡ್ ಸಕ್ಸಸ್. ಓಕೆ, ನೀವು ಇಷ್ಟು ದಿನ ಏನು ಕೆಲಸ ಮಾಡಿದ್ರಿ ಅದಕ್ಕೆ ನಿಮಗೆ ತಕ್ಕಂಥ ಫಲ, ಸಕ್ಸಸ್ ಸಿಗೋದನ್ರಿ. ಆಮೇಲೆ ನಿಮ್ಮ ಎನರ್ಜೀಸ್ ಅಲೈನ್ ಆಗೋದನ್ರಿ. ನೀವು ಯಾರಿಂದರೆ ಇನ್ನೂ ಇನ್ಸ್ಪೈರ್ ಆಗೋದನ್ರಿ. ಡಿವೈನ್ ಎನರ್ಜಿ ನಿಮಗೆ ಹೆಲ್ಪ್ ಮಾಡೋದನ್ರಿ. ನಿಮ್ಮ ಕರಿಯರ್ದೊಳಗೆ ಬೆಸ್ಟ್ ಐತಿ. ನೀವು ಕರಿಯರ್ದೊಳಗೆ ಬೆಸ್ಟ್ ಮಾಡ್ತೀರಿ ಸಿಂಹ ರಾಶಿಯವರು. ಏಸ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ ದಟ್ ಶೋಸ್ ಅ ನ್ಯೂ ಪ್ರೋಗ್ರೆಸ್ ಆ್ಯಂಡ್ ದಟ್ ಶೋಸ್ ಅ ನ್ಯೂ ಪ್ರೋಗ್ರೆಸ್, ಪ್ರಮೋಷನ್, ಒಳ್ಳೆ ಜಾಬ್ ಆಫರ್ ಇರ್ಬೋದು ಯಾವುದಾದ್ರೂ ನಮ್ಗೆ, ಪ್ರಾಫಿಟೇಬಲ್ ಬಿಸ್ನೆಸ್ ಇರ್ಬೋದು, ಯಾವುದಾದ್ರೂ ಹೊಸ ವೆಂಚರ್ ಮಾಡೋಕ್ಕಂತ ವಿಚಾರ ಮಾಡ್ಬೋದು. ಮಾನಿಟ್ರಿ ಗೇನ್ ಅಂತಂತ ಅಂದ್ಕೊಂಡ್ರಿ. ನಿಮ್ಮ ಪ್ರೊಫೆಷ್ನಲ್ಲು ಮತ್ತು ಫೈನಾನ್ಷಿಯಲ್ ಗೋಲ್ಸನ್ನು ನೀವು ಅಚೀವ್ ಮಾಡೋದಂತಂತನ್ರಿ ಏಸ್ ಆಫ್ ಪೆಂಟೆಕಲ್ಸ್. ಕೆಲವೊಂದಿಷ್ಟು ಜನರಿಗೆ ಇದಾಗ್ಬೋದು. ಕ್ವೀನ್ ಆಫ್ ಸೋರ್ಡ್ಸ್ ಏನು ಹೇಳ್ತೈತಿ ಅಂದರೆ ನೀವು ಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡೋಕೆ ನೋಡ್ತೀರಿ. ಅಂದರೆ ಮೀಡಿಯೇಟ್ರದು ಆಗಲಿ ಅಂಥವ್ರನ್ನದು ಯಾರಾದ್ರೂ ಇಟ್ಕೊಳ್ಳೋಂಗಿಲ್ಲ. ಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡೋದು, ಸ್ಟ್ರಾಂಗ್ ಬೌಂಡ್ರೀಸ್ ಕ್ರಿಯೇಟ್ ಮಾಡೋದು, ಲೀಡರ್ಶಿಪ್ ಕ್ವಾಲಿಟೀಸನ್ನು ಯೂಸ್ ಮಾಡ್ಕೊಂಡು ನಿಮಗೆ ನೀವು ಎದ್ರೊಳಗೆ ಎಫರ್ಟ್ಸ್ ಹಾಕಿರಲ್ಲ ಅದ್ರೊಳಗೆ ನೀವು ಬೆನಿಫಿಟ್ಸ್ ತೆಗಿಯೋಕೆ ನೋಡ್ತೀರಿ. ಓಕೆ, ಪ್ರಮೋಷನ್ ಸಿಗ್ತೈತಿ, ಹೈಲಿ ಪೇಯ್ಡ್ ಜಾಬ್ ಸಿಗ್ಬೋದು ನಿಮಗೆ, ಏನಾದರೂ ಹೊಸ ಪ್ರೊಜೆಕ್ಟ್ಸ್ಗಳು ನಿಮ್ಮ ಕೈಗೆ ಹತ್ಬೋದು, ಒಂಥರ ಹೈ ಸ್ಟ್ಯಾಂಡರ್ಡ್ ಕಮಿಟ್ಮೆಂಟ್ಸ್ನು ಮಾಡ್ತೀರಿ ನೀವು. ಸೊ ಒಟ್ಟಾರೆ ಸಿಂಹ ರಾಶಿಗೆ ಕರಿಯರ್ದೊಳಗೆ ಬ್ರೈಟ್ ಫ್ಯೂಚರ್ ಐತಿ ಜೂನ್ದೊಳಗೆ. ಓಕೆ, ನಿಮ್ಮ ಲವ್ ಲೈಫ್ಸಲ್ಲಿ ಏನು ಬರ್ತಾಯಿದೆ ನೋಡಿ. ದ ಹರ್ಮಿಟ್, 9 ಆಫ್ ಸೋರ್ಡ್ಸ್ ಆ್ಯಂಡ್ 2 ಆಫ್ ಸೋರ್ಡ್ಸ್. ಹರ್ಮಿಟ್ ಏನು ಹೇಳ್ತೈತಿ ಅಂದ್ರೆ ಲವ್ ಲೈಫ್ದೊಳಗೆ ನೀವು ನಿಮ್ಮ ಮೇಲೆನೇ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತೀರಿ. ನನಗೇನು ಬೇಕು ಒಂಥರ ಸೆಲ್ಫ್ ಡಿಸ್ಕವರಿ. ನನಗೇನು ಬೇಕು ನಾ ಅದನ್ನು ಕಂಡುಕೊಂಡ ಮೇಲೆ ನಾನು ಸ್ಯಾಟಿಸ್ಫೈ ಆದಮೇಲೆ ಮುಂದಿನ ಬದಲಾಗಿ ವಿಚಾರ ಮಾಡ್ತೇನೆ ಅನ್ನುವಂಥದ್ದು. ಅಂದರೆ ಪರ್ಸ್ನಲ್ ಗ್ರೋತ್ ಮೇಲೆ ವಿಚಾರ ಇರ್ತೈತಿ ನಿಮ್ಮದು. ಅದಕ್ಕಿಂತ ಹೆಚ್ಚಿಗೆ ನೀವೇನು ವಿಚಾರ ಮಾಡೋಂಗಿಲ್ಲ ಕೆಲವೊಂದಿಷ್ಟು ಜನ. ಓಕೆ, ಕೆಲವೊಂದಿಷ್ಟು ಜನ 9 ಆಫ್ ಸೋರ್ಡ್ಸಿಗೆ ಏನಂತಂದರೆ ಸೆಲ್ಫ್ ಡೌಟ್ ಅನ್ರಿ, ಎಂಗ್ಸೈಟಿ ಅನ್ರಿ. ಇದಕ್ಕೇನು ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಈ ಥರದ ವಿಷಯಗಳಿಂದ ತಾವು ದಾಟಬಹುದು. ಓಕೆ, 9 ಆಫ್ ಸೋರ್ಡ್ಸ್. ರಾತ್ರಿ ಎಲ್ಲ ನಿದ್ದೆ ಇಲ್ದಂಗೆ ಕಳೆಯೋದಾಗಲಿ, ನಿಮಗೇನಾದರೂ ಅವ್ರು ಕಮಿಟ್ಮೆಂಟ್ ಕೊಡಲಿಕ್ಕಿಲ್ಲ, ನಿಮಗೆ ಎಂಗ್ಸೈಟಿ ಆಗ್ಬೋದು. ಈ ಥರದ್ದೆಲ್ಲ ಪ್ರಾಬ್ಲಮ್ಸು ಆಗಕತ್ತಿದ್ರೆ ನೀವು ಕಮ್ಯುನಿಕೇಟ್ ಮಾಡಿರಿ ನಿಮ್ಮ ಪಾರ್ಟ್ನರ್ ಜೊತೆ. ನಿಮ್ಮ ಕಮ್ಯುನಿಕೇಷನನ್ನು ನಿಮ್ಮನ್ನು ಹೀಲ್ ಮಾಡ್ತೈತಿ ಇಂಟರ್ನಲ್ಲಿ. 2 ಆಫ್ ಸೋರ್ಡ್ಸ್ ಹೆಂಗಂತಂದ್ರೆ ಪ್ರೀತಿಯ ವಿಷಯದಲ್ಲಿ ಒಂಥರ ಅನ್ಸರ್ಟನಿಟಿ ಇರ್ತೈತಿ. ಯಾವಾಗ ಡಿಸಿಷನ್ ತೊಗೋಬೇಕು ಅಂತ ಅನಿಸೋದಿಲ್ಲ ಅವಾಗ ನಿಮಗೆ ಅನಿಸುತ್ತೆ ನಾ ಸ್ಟಕ್ ಆಗೇನೇನೋ ಅಂತಂದೇಳಿ. ನೀವು ಸರಿ ಹಂಗೆ ನಿಮಗೆ ಡಿಸೈಡ್ ಮಾಡೋಕ್ಕಾಗಂಗಿಲ್ಲ ಪ್ರೀತಿಯ ವಿಷಯದಲ್ಲಿ, ನೆನಪಿಡ್ರಿ. ಓಕೆ, ನೋಡಿರಿ, ಹೆಲ್ತ್ ಪರ್ಪಸ್ಗೆ ಇಲ್ಲೇ ಡೆತ್ ಕಾರ್ಡ್ ಬಂದಿದೆ. ಓಕೆ, ಡೆತ್ ಕಾರ್ಡ್ ಅಂತಂದರೆ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಡೆತ್. ಅಂದರೆ ಏನಾದರೂ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ಬೋದು. ಭಾಳ ದಿವಸದಿಂದ ನೀವು ಏನಾದರೂ ಒಂದು ಹೆಲ್ತ್ ರಿಲೇಟೆಡ್ ಏನಾದರೂ ಒಂದು ಪ್ರಾಬ್ಲಮ್ದಿಂದ ನೀವು ಬಳಲ್ತಾ ಇದ್ದರೆ ಅದಕ್ಕೆ ನಿಮಗೊಂದು ಒಳ್ಳೇದು ಏನಾದರೂ ದಾರಿ ಸಿಗ್ತೈತೆ ನಿಮಗೆ. ನೈಟ್ ಆಫ್ ಕಪ್ಸೂ ಸೇಮ್ ಅದನ್ನ ಹೇಳ್ತೈತಿ. ಒಂಥರ ಹೀಲಿಂಗ್, ಇದನ್ನು ಹೀಲಿಂಗ್ ಹೇಳ್ತೈತಿ ನಿಮಗೆ. ಯಾರಾದರೂ ಒಬ್ಬರು ಬರ್ಬೋದು, ಹೀಲಿಂಗ್ ಮಾಡ್ಬೋದು. ಅಥವಾ ನೀವು ಹೀಲಿಂಗ್ ತೊಗೊಳಕ್ಕೆ ಹೋಗ್ಬೋದು ಯಾರ್ದರ ಕಡೆಯಿಂದ. ಯಾವುದಾದ್ರೂ ಇಂಥ ವಿಷಯ ನಿಮ್ಮ ಆಸ್ಪಾಸ್ ಆಗ್ಬೋದಲ್ಲ, ಅದರಿಂದ ನೀವು ಮೆಂಟಲಿ ಹೀಲ್ ಆಗ್ಬೋದು. ಓಕೆ, ಕೆಲವೊಂದಿಷ್ಟು ಜನರಿಗೆ ಏನು ಬರ್ತೈತಿ ಅಂದರೆ 9 ಆಫ್ ವಾಂಡ್ಸ್. ಇದೇನು ಹೇಳ್ತೈತಿ ಅಂದರೆ ಒಂಥರ ಫಿಸಿಕಲಿ ಎಕ್ಸಾಸ್ಟ್ ಆಗೋದು. ಸೊ ಈಗ ನಿಮ್ಮ ಬಾಡಿ ಹೆಂಗೈತಿ ಅಂದ್ರೆ ನಿಮ್ಮ ಬಾಡಿಗೆ ರೆಸ್ಟ್ ಬೇಕಾಗಿರ್ತೈತಿ, ಬಟ್ ನೀವು ಅದನ್ನು ಪುಷ್ ಮಾಡ್ತಿರ್ತೀರಿ, ಇಲ್ಲ ನೀ ಕೆಲಸ ಮಾಡು ಅಂತಂದು ಹೇಳಿ. ಅಥವಾ ಎಂಗ್ಸೈಟಿ ಪ್ರಾಬ್ಲಮ್ ಆಗ್ಬೋದು. ಸೊ ನೀವು ಎಷ್ಟಾಕತಿ ಅಷ್ಟು ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ನೋಡಿರಿ. ಬಿಕಾಸ್ ರೆಸ್ಟ್ ಈಸ್ ವೆರಿ ಮಚ್ ನೀಡೆಡ್. ಮೆಂಟಲ್ ಹೆಲ್ತಿಗೆ ರೆಸ್ಟ್ ಬೇಕು ಇಲ್ಲ ಕೆಲವೊಂದಿಷ್ಟು ಜನರಿಗೆ. 9 ಆಫ್ ವಾಂಡ್ಸ್ ಹೆಂಗಂತಂದ್ರೆ ಆ ಬ್ಯಾಟಲ್ ನೀವು ಎಲ್ಲಿ ತನಕ ಕಂಟಿನ್ಯೂ ಮಾಡಿರ್ತೀರಿ ಅಂತಂತಂದ್ರೆ ಆ ಗುದ್ದಾಟ ಎಲ್ಲಿ ತನಕ ಕಂಟಿನ್ಯೂ ಆಗಿರ್ತೈತಿ ಅಂತಂತಂದ್ರೆ ಈ ಕೊನೆಯದು ಇನ್ನೊಂದು ಸ್ಟೆಪ್ ಐತಿ ನನಗೆ ಆಗಂಗಿಲ್ಲ ಅಂತಂದ್ರೆ ಅಲ್ಲೇ ಕೊಲ್ಯಾಪ್ಸ್ ಆಗೋದು. ಆ ಥರದ್ದು ಟೈಮ್ ಬಂದುಬಿಟ್ಟಿರ್ತೈತಿ. ಇದಕ್ಕೆ ಇಲ್ಲೇನು ಹೇಳಾಕತ್ತೈತಿ ಅಂತಂದ್ರೆ ಯು ಆರ್ ಇನ್ ನೀಡ್ ಆಫ್ ರೆಸ್ಟ್. ಟೇಕ್ ಅ ಮೆಂಟಲ್ ರೆಸ್ಟ್, ಮೆಂಟಲ್ ಆ್ಯಂಡ್ ಫಿಸಿಕಲ್ ಬೋತ್. ಸೊ ಈಗ ಜೂನ್ ತಿಂಗಳಿನಲ್ಲಿ ಕನ್ಯಾ ರಾಶಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ? See, this is career. Okay,
love life. This is health. Three of Cups. Okay, bottom dog. Three of Cups and Queen of Pentacles. Okay. ಸೊ ಕನ್ಯಾ ರಾಶಿಯವರಿಗಾಗಿ ಕರಿಯರ್ದೊಳಗೆ ಏನು ಬರಾಕತ್ತೈತೆ ನೋಡ್ರಿ, ಕ್ವೀನ್ ಆಫ್ ಸೋರ್ಟ್ಸ್, ಹೈ ಸ್ಟ್ಯಾಂಡರ್ಡ್ ಕಮಿಟ್ಮೆಂಟ್ಸ್. ಓಕೆ, ಪ್ರಮೋಷನ್ಸ್ ಆಗ್ಬೋದು, ಏನಾದರೂ ಹೊಸ ಪ್ರೊಜೆಕ್ಟ್ಗಳು ಸಿಗ್ಬೋದು, ಏನಾದರೂ ಹೊಸ ವಿಷಯಗಳನ್ನು ಕಲಿಬೋದು ನೀವು. ಓಕೆ, ಆಮೇಲೆ ಹೈಲಿ ಪೇಯ್ಡ್ ಏನಾದರೂ ಜಾಬ್ ಏನಾದರೂ ನಿಮಗೆ ಯಾರಾದರೂ ಆಫರ್ನೂ ಮಾಡ್ಬೋದು. ಆದರೆ ಹೆಂಗಂತಂದ್ರೆ ನಿಮಗೆ ನೀವು ಬೌಂಡ್ರೀಸ್ ಕ್ಲಿಯರ್ ಹಂಗೆ ಸೆಟ್ ಮಾಡ್ಕೋತೀರಿ, ಸರಿ ಹಂಗೆ ಮಾತಾಡ್ತೀರಿ, ಸರಿ ಹಂಗೆ ಪ್ರಾಪರ್ ಹಂಗೆ ಕಮ್ಯುನಿಕೇಟ್ ಮಾಡ್ತೀರಿ. ಲೀಡರ್ಶಿಪ್ ಕ್ವಾಲಿಟೀಸ್ ಸಾಕಾಗುವಷ್ಟು ಇನ್ಕ್ರೀಸ್ ಆಗಿರ್ತಾವೆ. ಆ ಸ್ಕಿಲ್ ಮೇಲೆ ನೀವು ಕೆಲಸನೂ ಮಾಡಿರ್ತೀರಿ. ಜಜ್ಮೆಂಟ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ನಿಮ್ಮ ಎನರ್ಜೀಸ್ ನೀವು ಅಲೈನ್ ಮಾಡ್ತೀರಿ ಈಗ ಸದ್ಯ. ಓಕೆ, ನಾವು ಇಟ್ ಈಸ್ ಅ ಪರ್ಫೆಕ್ಟ್ ಟೈಮ್ ಟು ಪರ್ಸ್ಯೂ ಯುವರ್ ಗೋಲ್ಸ್ ಅಂದರೂ ಅಡ್ಡಿ ಇಲ್ಲ. ಆ ಥರ ಸಿಚುವೇಶನ್ಸನ್ನು ಕ್ರಿಯೇಟ್ ಆಗ್ತವೆ ಈಗ. ಓಕೆ, ಒಂಥರ ಡೀಪ್ ಪರ್ಸ್ನಲ್ ಫುಲ್ಫಿಲ್ಮೆಂಟ್ ಅಂತ ಇಮೋಷ್ನಲ್ ಫುಲ್ಫಿಲ್ಮೆಂಟ್ ಅಂತ ಅನಿಸ್ಬೋದು. ಕೀ ಡಿಸಿಷನ್ಸ್ ತೊಗೊಳ್ಳುವಂಥ ಟೈಮಿಂಗ್ ಈಗ ನಿಮಗೆ ಕರಿಯರ್ ಆಗಲಿ, ಬಿಸ್ನೆಸ್ ಆಗಲಿ, ಪ್ರೊಫೆಷನ್ದೊಳಗಾಗಲಿ ಏನಾದರೂ ಪ್ರೊಫೆಷ್ನಲ್ ಶಿಫ್ಟ್ನೂ ಬರ್ತೈತೆ ನೋಡಿರಿ. ಆ್ಯಂಡ್ ಚಾರಿಯಟ್ ಈಸ್ ದೇರ್. ಸೊ ಚಾರಿಯಟ್ ಏನು ಹೇಳ್ತೈತಿ ಅಂದ್ರೆ, ಹೈಲಿ ಫೋಕಸ್ಡ್ ಇರೋದು, ಆಂಬಿಷಿಯಸ್ ಇರೋದು, ಆಮೇಲೆ ನಿಮ್ಮ ಗೋಲ್ಸ್ ಕ್ಲಿಯರ್ ಹಂಗೆ ಸೆಟ್ ಮಾಡೋದು. ಓಕೆ, ಇಲ್ಲಿ ಹೆಂಗಂತಂತಂದ್ರೆ ನೀವು ಎಷ್ಟು ಬೆಸ್ಟ್ ಹಂಗೆ ಆ್ಯಕ್ಷನ್ ಮಾಡ್ತೀರಿ, ಎಷ್ಟು ಬೆಸ್ಟ್ ಹಂಗೆ ನಿಮ್ಮ ವಿಲ್ ಪವರ್ ಕೆಲಸ ಮಾಡ್ತದಲ್ಲ, ಅದ್ರ ಮೇಲೆ ನಿಮ್ಮ ಪ್ರೊಫೆಷ್ನಲ್ ಅಥವಾ ನಿಮ್ಮ ಕರಿಯರ್ ಗ್ರೋತ್ ಐತೆ ನೋಡ್ರಿ. ಇದ್ರೊಳಗೆ ನೀವು ಮಾಡಬೇಕು ಅದನ್ನು. ನಿಮ್ಮಲ್ಲಿ ಎನರ್ಜೀಸ್ ಅಲೈನ್ ಇದ್ದು ಅಂತಂತಂದ್ರೆ ನೋಡ್ರಿ, ಆ ಚಾರಿಯಟ್ದೊಳಗೆ ಅವ ಮನುಷ್ಯ ಹೆಂಗೆ ಅದಾನ, ಅವಾಗಲ್ಲಿ ಕ್ರಾಸ್ ರೋಡ್ ಮೇಲೆ ಅದಾನ ಈಗ ಸದ್ಯ, ಈ ಕಡೆ ಹೋಗ್ಬೇಕು ಇಡು. ಸೊ ನೀವು ಪ್ರಿಪೇರ್ಡ್ ಇದ್ರಿ ಅಂತಂತಂದ್ರೆ ನೀವು ಸರಿಯಾದಂಥ ದಾರಿ ಚೂಸ್ ಮಾಡ್ತೀರಿ. ಸೊ ನಿಮ್ಮ ಪ್ರೊಫೆಷನಿಗೆ ಏನೆಲ್ಲ ಬೇಕಾಗುವಂಥದ್ದು ಐತಲ್ಲ, ನೀವು ಅದನ್ನೆಲ್ಲ ತಯಾರಿ ಒಳಗಿರ್ರಿ ನೀವು. ನೋಡಿರಿ, ಕನ್ಯಾ ರಾಶಿಯವರಿಗಾಗಿ ಲವ್ ಲೈಫ್ದಲ್ಲಿ ಫೋರ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದರೆ, ಸ್ಟೆಬಿಲಿಟಿ ಇನ್ ಲವ್ ಲೈಫ್. ಓಕೆ, ನಿಮ್ಮ ಪಾರ್ಟ್ನರ್ ನಿಮಗೆ ಕಮಿಟ್ಮೆಂಟ್ ಕೊಡೋದಾಗಲಿ, ಅಥವಾ ಇಬ್ಬರೂ ಒಂದು ಒಳ್ಳೆ ಫ್ಯೂಚರಿಗೆ ಕಮಿಟ್ಮೆಂಟ್ ಕೊಡೋದಾಗಲಿ, ಈ ಥರದ ವಿಚಾರಗಳಾಗ್ಬೋದು. ಓಕೆ, ಸೊ ಯು ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಯುವರ್ ಲವ್ ಲೈಫ್. ಅಥವಾ ಹಳಿದು ಯಾರಾದರೂ ಫ್ರೆಂಡ್ಸ್ ಇರ್ಬೋದು, ತಾವು ಅವ್ರ ಜೊತೆನೂ ಪಾರ್ಟಿ ಅಂತಂದು ಎಲ್ಲಾದರೂ ಒಳ್ಳೆ ರೀತಿಯಿಂದ ಟೈಮ್ ಕಳೆಯುವಂಥದ್ದು ಕೆಲವೊಂದಿಷ್ಟು ಜನರಿಗೆ. ಓಕೆ, ಕಿಂಗ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಯು ಆರ್ ಗೋಯಿಂಗ್ ಟು ಮೀಟ್ ಅ ವೆರಿ ಟ್ರೂಲಿ ಡಿವೋಟೆಡ್ ಪರ್ಸನ್. ದ ಪರ್ಸನ್ ಈಸ್ ವೆರಿ ಆನೆಸ್ಟ್, ಈ ರಿಲೇಷನ್ದೊಳಗೆ ಒಂದು ಸ್ಟೆಬಿಲಿಟಿ ಇರ್ತೈತಿ. ನಿಮಗೆ ಮಟೀರಿಯಲ್ಲೇನೋ ಆ ಮನುಷ್ಯ ಸಪೋರ್ಟ್ ಮಾಡುವಂಥವ್ರು, ಆ ಥರದ್ದು ಯಾರಾದರೂ ಒಬ್ಬರು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುವಂಥ ಚಾನ್ಸಸ್, ನಿಮ್ಮ ಲವ್ ಲೈಫ್ದಲ್ಲಿ ನಡೆಯುವಂಥ ವಿಷಯ. ಓಕೆ, 10 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಒಂಥರ ನಿಮ್ಮ ಲವ್ ಲೈಫ್ದೊಳಗೆ ಒಂಥರ ಹಾರ್ಮನಿ ಹೇಳ್ತೈತಿ. ಯಾರಿಗೆ ಮ್ಯಾರೇಜ್ ಬೇಕು ಅವ್ರಿಗೆ ಮ್ಯಾರೇಜ್ ಅನ್ರಿ, ಯಾರಿಗೆ ಸೋಲ್ಮೇಟ್ ಬೇಕು ಅವ್ರಿಗೆ ಸೋಲ್ಮೇಟ್ ಏನಾದರೂ ಭೇಟಿ ಆಗುವಂಥದ್ದು, ಒಂಥರ ಪಾರ್ಟ್ನರ್ಶಿಪ್ದೊಳಗೆ ಒಂಥರ ಪೀಸ್ಫುಲ್ ಅಂತಂದು ಹೇಳಿ ನೀವು ಫೀಲ್ ಮಾಡ್ಬೋದು. ಒಂಥರ ಇಮೋಷ್ನಲ್ ಫುಲ್ಫಿಲ್ಮೆಂಟ್ ಅಂಥೇಳಿ. ನೋಡಿ, ಹೆಲ್ತ್ ರಿಲೇಟೆಡ್ ನಿಮಗೇನು ಕಾರ್ಡ್ಸ್ ಬರಾಗತ್ತಾವ ಅಂದರೆ, 9 ಆಫ್ ಸೋರ್ಟ್ಸ್, ಏಸ್ ಆಫ್ ಸೋರ್ಟ್ಸ್ ಆ್ಯಂಡ್ 9 ಆಫ್ ಕಪ್ಸ್. ಕೆಲವೊಂದಿಷ್ಟು ಜನ ನೀವು ಹೆಲ್ತ್ ಮೇಲೆ ಖರೇನ ಚಲೋ ತಂಗೆ ಕೆಲಸ ಮಾಡ್ತೀರಿ. ಹೆಂಗಂತಂದ್ರೆ ಧ್ಯಾನ, ಯೋಗ, ಪ್ರಾಣಾಯಾಮ, ಲೈಫದ ಪರ್ಪಸ್ ಏನು, ಹೆಲ್ತದ ಪರ್ಪಸ್ ಏನು, ಹೆಲ್ತ್ ಸರಿ ಇಟ್ಕೊಂಡ್ರೆ ಹೆಂಗೆ, ಮೆಂಟಲ್ ಹೆಲ್ತ್ ಹೆಂಗಿರಬೇಕು, ಫಿಸಿಕಲ್ ಹೆಲ್ತ್ ಹೆಂಗಿರಬೇಕು, ನೀವಾಗಿನ ಪ್ರಾಕ್ಟೀಸ್ ಮಾಡೋದು ಅಥವಾ ಯಾರಾದರೂ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿಕೊಡೋದು, ಇಂಥ ಒಳ್ಳೆಯ ವಿಷಯಗಳು ಕೆಲವೊಂದಿಷ್ಟು ಜನರ ಜೊತೆ ಆಗುವಂಥವು ಅಥವಾ ಅವರೇ ಫಾಲೋ ಮಾಡುವಂಥದ್ದು. ಕೆಲವೊಂದಿಷ್ಟು ಜನ ಹೆಂಗಂತಂದ್ರೆ ಏಸ್ ಆಫ್ ಸೋರ್ಟ್ಸ್, ನೀವೇನು ಮಾಡಬೇಕು ಅಂತಂದರೆ ಕೆಲವೊಂದಿಷ್ಟು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಬಿಡಬೇಕು. ಇಲ್ಲಿ ನೋಡಿರಿ 9 ಆಫ್ ಸೋರ್ಟ್ಸ್ ಇದೆ. 9 ಆಫ್ ಸೋರ್ಟ್ಸ್ ಇಡೀ ರಾತ್ರಿಯೆಲ್ಲ ನಿದ್ದಿರ್ಲಾರ್ದಂಗೆ ಕಳೆಯೋದು ಮಾಡೋದು. ಇಲ್ಲಿ ನಿಮಗೆ ಹೀಲಿಂಗದ ಅವಶ್ಯಕತೆ ಇದೆ. ನೀವು ಹೀಲಿಂಗ್ ಮಾಡಿರಿ, ನೀವು ಧ್ಯಾನ ಮಾಡಿರಿ, ಯೋಗ ಮಾಡಿರಿ, ಪ್ರಾಣಾಯಾಮ ಮಾಡಿರಿ. ನಿಮ್ಮ ಮನಸ್ಸಿಗೆ ಯಾವುದು ಹಿತ ಕೊಡ್ತೈತೋ ನೀವು ಆ ವಿಷಯಗಳನ್ನು ಮಾಡಿರಿ. ಯಾರು ಒಳ್ಳೆಯವ್ರು ಅನ್ನಿಸ್ತಾರೋ ಅವ್ರ ಜೊತೆ ಇರಾಕೆ ನೋಡಿರಿ.
ಟಾಕ್ಸಿಕ್ ಜನರ ಜೊತೆ ಇರಬೇಡ್ರಿ. ನಿಮ್ಮ ಎನರ್ಜಿ ಯಾರು ಡ್ರೈನ್ ಮಾಡ್ತಾರೋ ಅವ್ರ ಜೊತೆ ಇರಕ್ಕೆ ಹೋಗ್ಬೇಡ್ರಿ. ಮತ್ತು ಎಷ್ಟಾಗತ್ತೆ ಅಷ್ಟು ಜನರ ಜೊತೆ ಕಮ್ಯುನಿಕೇಟ್ ಮಾಡಕ್ಕೆ ನೋಡಿರಿ. ಹೆಲ್ದಿ ಕಮ್ಯುನಿಕೇಷನ್ ನೀವು ಜನರ ಜೊತೆ ಇಟ್ಕೊಂಡ್ರಿ ಅಂತಂತಂದ್ರೆ ಅಲ್ಲೇ ಎಷ್ಟೋ ಬೇಕಷ್ಟು ಜೀವನದ ಸಮಸ್ಯೆಗಳ ಬಗೆಹರಿದಿರ್ತಾವೆ. ಯಾಕಂದ್ರೆ ಒಬ್ಬರಿಲ್ಲ ಒಬ್ಬರ ಮಾತಿನಿಂದ ನಮಗೆ ಸಹಾಯ ಆಗಿರ್ತೈತಿ. ಅದಕ್ಕೆ ಕಮ್ಯುನಿಕೇಟ್ ಮಾಡಕ್ಕೆ ನೋಡಿರಿ. ಏಸ್ ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂದರೆ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಮಾಡಿದರೆ ಆ ಥರದ ಬ್ಯಾಡ್ ಹ್ಯಾಬಿಟ್ಸ್ಗಿಂದ ದೂರ ಇರಕ್ಕೆ ನೋಡಿರಿ. ಒಂದು ಒಳ್ಳೆ ರುಟೀನ್ ಒಂದು ಒಳ್ಳೆ ರುಟೀನ್ ಫಿಕ್ಸ್ ಮಾಡಿಕೊಡ್ರಿ. ಪಾಸಿಟಿವ್ ವಿಷಯಗಳನ್ನು ಎಕ್ವೈರ್ ಮಾಡಿರಿ. ಓಕೆ, ನೆಗೆಟಿವ್ ವಿಷಯಗಳನ್ನ ಕಡೆ ಹೆಚ್ಚಿಗೆ ಲಕ್ಷ್ಯ ಕೊಡಕ್ಕೆ ಹೋಗ್ಬೇಡ್ರಿ. ನೋಡಿರಿ, 3 ಆಫ್ ಕಪ್ಸ್ ಏನಿರುತ್ತೆ, ಕನ್ಯಾ ರಾಶಿ 3 ಆಫ್ ಕಪ್ಸ್. ಒಳ್ಳೆ ಫ್ರೆಂಡ್ಸ್ ಜೊತೆ ಟೈಮ್ ಕಳಿಬೇಕು, ಮಾಡಬೇಕು ಅನ್ನುವಂಥದ್ದು ನಿಮಗೆ ಮನಸ್ಸಿರ್ತೈತಿ. ಸೊ ನೀವು ಆ ಥರದ ಕೆಲಸ ಎಲ್ಲ ಮಾಡ್ತೀರಿ. ಸೊ ಆ ಥರದ್ದು ಎಲ್ಲ ಕೆಲಸ ನೀವು ಮಾಡ್ತೀರಿ. ಆ ಥರದ್ದು ಮಾಡಬೇಕಂತ ನಿಮಗೆ ಆಸೆನೂ ಇರ್ತದೆ. ಓಕೆ, ಸೊ ಇದು ಮೇಷರಾಶಿಯಿಂದ ಕನ್ಯಾ ರಾಶಿಯವರೆಗೆ ಇರುವಂಥ ರೀಡಿಂಗ್ ಫಾರ್ ಜೂನ್ ಮಂತ್. ಈ ರೀಡಿಂಗ್ಸ್ ತಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.